ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರ ಗ್ರಹದ ಕನ್ಯಾ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಶುಕ್ರ ಗ್ರಹದ ಕನ್ಯಾ ಪ್ರವೇಶ ಅಕ್ಟೋಬರ್ 9 ಗುರುವಾರದಂದು ಬೆಳಗ್ಗೆ ಸುಮಾರು 10:39 ಒಂದು ಶುಕ್ರನ ಕನ್ಯಾ ಸಂಕ್ರಮಣ ಆಗಲಿದೆ. ಶುಕ್ರನು ಸಾಮಾನ್ಯವಾಗಿ ಪ್ರತಿ ತಿಂಗಳಿಗೊಮ್ಮೆ ತನ್ನ ರಾಶಿ ಪರಿವರ್ತನೆ ಮಾಡ್ತಾನೆ. ಕೆಲವೊಂದು ಬಾರಿ 24 ದಿನ, ಕೆಲವೊಂದು ಬಾರಿ 30 ದಿನ ಅಥವಾ 32 ದಿನ ಮುಂತಾದ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥದ್ದು. ಶುಕ್ರನು ಈ ನವಗ್ರಹಗಳಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನವನ್ನು ಪಡೆದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ದೇವಗುರುವಾಗಿ ಅಲ್ಲಿ ಗುರುಗ್ರಹ ಅಥವಾ ಬೃಹಸ್ಪತಿಯನ್ನು ನಾವು ಕಂಡುಕೊಂಡರೆ, ಅಲ್ಲಿ ಅಸುರ ಗುರು ಅಥವಾ ದೈತ್ಯ ಗುರುವಾಗಿ ಶುಕ್ರ ಗ್ರಹವನ್ನು ಅಥವಾ ಶುಕ್ರಾಚಾರ್ಯರನ್ನು ಅಲ್ಲಿ ಕಂಡುಕೊಂಡಂತಹ ಒಂದು ಪೌರಾಣಿಕ ಹಿನ್ನೆಲೆ ಈ ಗ್ರಹಗಳ ಒಂದು ಕಥೆಯಲ್ಲೆಲ್ಲ ಬರುತ್ತೆ. ನವಗ್ರಹಗಳ ವ್ಯವಸ್ಥೆಯು ಪರಮಾತ್ಮನಿಂದ ಈ ಜಗತ್ತಿನ ಒಂದು ಸುವ್ಯವಸ್ಥಿತವಾದ ನಡವಳಿಕೆಗೆ ನಿಯಮಿಸಲ್ಪಟ್ಟಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಹಾಗಾಗಿ ಆ ನವಗ್ರಹಗಳಲ್ಲಿ ವಿಶೇಷವಾದ ಪ್ರಾಧಾನ್ಯತೆ ಶುಕ್ರ ಗ್ರಹಕ್ಕೆ ಇದೆ. ಅದರಲ್ಲೂ ಈ ಮನುಷ್ಯ ಲೋಕ ಅಂತ ಹೇಳ್ತಾರೆ ನಾವು ಈ ಭೂಮಿಯನ್ನು ಮಾನುಷಿ ಲೋಕ ಅಂತ ಸಂಬೋಧನೆ ಮಾಡ್ತಾರೆ. ಈ ಮನುಷ್ಯ ಲೋಕದಲ್ಲಿ ನಾವು ಅಲ್ಲಿ ಸತ್ವ, ರಜ, ತಮ ಎಂಬ ತ್ರಿಗುಣಾತ್ಮಕವಾದ ಗುಣಗಳನ್ನು ಉಳ್ಳಂತಹ ಈ ಮನುಷ್ಯರ ಜೀವನದಲ್ಲಿ ಅಲ್ಲಿ ವಿಶೇಷವಾಗಿ ರಜೋಗುಣದ ಒಂದು ಪ್ರತೀಕವಾಗಿರುವಂತಹ ಶುಕ್ರ ಗ್ರಹವು ವಿಶೇಷವಾಗಿ ಮನುಷ್ಯರ ಜೀವನದಲ್ಲಿ ಮಹತ್ವದ ಪ್ರಭಾವವನ್ನು ಬರುತ್ತೆ. ಶುಭ ಗ್ರಹಗಳ ಪಟ್ಟಿಯಲ್ಲಿ ಅಗ್ರದಲ್ಲಿ ಇರುವಂತಹ 2 ಗ್ರಹಗಳು ಅಂದರೆ ಶುಭ ಗ್ರಹಗಳಲ್ಲಿ ಗುರು ಮತ್ತು ಶುಕ್ರರು ಅಗ್ರಸ್ಥಾನದಲ್ಲಿದ್ದಾರೆ, ಮತ್ತು ಚಂದ್ರ ಮತ್ತು ಬುಧರು ಮತ್ತಿನ ಸ್ಥಾನವನ್ನು ಪಡೀತಾರೆ. ಹಾಗಾಗಿ 4 ಶುಭ ಗ್ರಹಗಳಲ್ಲಿ ಅಲ್ಲಿ ಗುರು ಶುಕ್ರರು ಪ್ರಾಧಾನ್ಯತೆಯನ್ನು ಹೊಂದಿದ್ದಾರೆ. ಗುರುವು ಜ್ಞಾನವನ್ನು, ವಿದ್ಯೆಯನ್ನು, ಬುದ್ಧಿಯನ್ನು, ಧರ್ಮವನ್ನು, ಅಲ್ಲಿ ನ್ಯಾಯ, ಸತ್ಯ ಇತ್ಯಾದಿಗಳನ್ನು ಗುರು ಪ್ರತಿಪಾದಿಸಿದರೆ, ಶುಕ್ರನು ಭೋಗವನ್ನು, ಸುಖವನ್ನು, ಧನವನ್ನು, ಐಶ್ವರ್ಯವನ್ನು, ಶೃಂಗಾರವನ್ನು ಮುಂತಾದ ವಿಲಾಸಗಳಿಗೆ ಶುಕ್ರನು ಕಾರಕನಾಗಿದ್ದಾನೆ. ಆ ಶುಕ್ರನ ಒಂದು ಅಸ್ತಿತ್ವವು ನಮ್ಮ ಈ ಮನುಷ್ಯ ಜೀವನದಲ್ಲಿ ಬಹಳ ಪ್ರಭಾವ ಬೀರುತ್ತೆ. ಮನುಷ್ಯನ ಜೀವನದಲ್ಲಿ ಆತನಿಗೆ ಚತುರ್ವಿಧ ಪುಣ್ಯ ಪುರುಷಾರ್ಥ ಅಂತ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರಲ್ಲಿ ಧರ್ಮ ಮತ್ತು ಮೋಕ್ಷಗಳಿಗೆ ಗುರು ಕಾರಕನಾದರೆ, ಅರ್ಥ ಮತ್ತು ಕಾಮಗಳು, ಅರ್ಥ ಅಂದರೆ ನಮಗೆ ಹಣದ ಸಂಪಾದನೆ, ಹಣದ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಕಾಮ ಅಂದರೆ ಬೇರೆ ರೀತಿಯ ಕಾಮನೆಗಳು, ಮನುಷ್ಯನಿಗೆ ಒಂದು ಅಪರಿಮಿತವಾದ ಕಾಮನೆಗಳು ಅಥವಾ ಆಶೆಗಳು ಇರ್ತವೆ. ಅದರಲ್ಲೂ ಈಗಿನ ಕಲಿಯುಗದಲ್ಲಿ ನಾವು ಗಮನಿಸ್ತೇವೆ, ಯಾರು ಈ ಸನ್ಯಾಸಾಶ್ರಮ ಅಥವಾ ಯಾರು ತ್ಯಾಗಿಗಳು ಅಂತ ಹೇಳಿದ್ರು ಅವರಿಗೇ ಜಾಸ್ತಿ ಕಾಮನೆಗಳು ಇರುವಂಥದ್ದು ಈಗ ಕಲಿಯುಗದ ವೈಶಿಷ್ಟ್ಯ. ಹಾಗಾಗಿ ಇದು ಕಲಿಯುಗದಲ್ಲಿ ಈ ಶುಕ್ರನು ಪ್ರಾಧಾನ್ಯತೆಯನ್ನು ಹೊಂದಿದ್ದಾನೆ. ಕಲಿ ಪ್ರಭಾವದಿಂದ ಅಲ್ಲಿ ತ್ಯಾಗಿಗಳೆಂಬ ವೇಷ ಧರಿಸಿದವರಿಗೂ ಸಹ ಈಗ ಕಾಮನೆಗಳು ಅತಿಯಾಗಿ ಹೋಗುವಂಥದ್ದು. ಅವರು ಸಹ ಅರ್ಥದ ಸಂಗ್ರಹ ಅಂದರೆ ಹಣ ಸಂಗ್ರಹ, ಆಸ್ತಿ ಸಂಗ್ರಹ ನೋಡ್ಬೋದು. ಈಗ ಆಶ್ರಮ ಅಥವಾ ಸಂಸ್ಥೆಗಳು, ಸೇವಾ ವಿಷಯಗಳು ಅಂತ ಹೇಳ್ತಾರೆ, ಅವರಲ್ಲಿ ಸಾವಿರಾರು ಕೋಟಿಯ ಆಸ್ತಿಯನ್ನು ಸಂಪಾದಿಸುವ ಹಪಾಹಪಿ ಅವರಲ್ಲಿ ಇರುತ್ತೆ. ಇದೆಲ್ಲ ಕಲಿಯುಗದ ವೈಶಿಷ್ಟ್ಯ ಮತ್ತು ಶುಕ್ರನ ಪ್ರಭಾವ. ಶುಕ್ರನು ಕಲಿಯುಗದಲ್ಲಿ ಅತಿರೇಕವಾದ ಪ್ರಭಾವವನ್ನು ಬೀರುವಂಥ ಗ್ರಹ ಆಗಿದ್ದಾನೆ. ಹಾಗಾಗಿ ನಾವು ಸಾಮಾನ್ಯ ಜನರು ಶುಕ್ರನ ಅಧೀನದಲ್ಲಿ ಇರಲೇಬೇಕಾಗತ್ತೆ. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಅರ್ಥದ ವ್ಯವಸ್ಥೆ ಅರ್ಥ ಅಂದರೆ ಹಣದ ಒಂದು ಅವಶ್ಯಕತೆ ಇರುತ್ತೆ. ಜೊತೆಗೆ ನಮ್ಮಲ್ಲಿ ಮನೆ ಮಾಡತಕ್ಕಂಥ ನಾನಾ ರೀತಿಯ ಕಾಮನೆಗಳು, ಆಶೆಗಳು ಪೂರೈಸಬೇಕಾದ್ರೆ ಶುಕ್ರನ ಅನುಗ್ರಹ ಭಾಳ ಬೇಕು. ಹಾಗಾಗಿ ಸಾಮಾನ್ಯ ಜನರ ಆಡು ಭಾಷೆಯಲ್ಲಿ ಅವನಿಗೆ ಶುಕ್ರ ದಶೆ ಅಂದರೆ ಒಳ್ಳೆಯ ಅವನೊಂದು ವ್ಯವಸ್ಥಿತವಾಗಿ ಎಲ್ಲ ನಡೀತಾ ಹೋದರೆ ಅಥವಾ ಅವನಿಗೆ ಅದೃಷ್ಟಗಳು ತುಂಬ ಬರ್ತಾಯಿದ್ರೆ ಅದು ಅವನಿಗೆ ಈಗ ಶುಕ್ರ ದಶೆ ಒಲಿದಿದೆ ಅಥವಾ ಅವನಿಗೆ ಶುಕ್ರನ ಒಂದು ಒಲುಮೆ ಇದೆ ಮುಂತಾದ ಶುಕ್ರ ದಶೆ ಅನ್ನೋದು ಜನರ ಒಂದು ಜೀವನದಲ್ಲಿ ಜನಜನಿತವಾದ. ಹಾಗಾಗಿ ಶುಕ್ರನು ತನ್ನ ಪ್ರತಿ ಗೋಚಾರದಲ್ಲಿ 6 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಆತನ ಶುಭ ಗ್ರಹಗಳ ಪಟ್ಟಿ. ಯಾಕಂದರೆ ಈ ಅಶುಭ ಗ್ರಹಗಳು ಅಥವಾ ಸ್ವಲ್ಪ ಪಾಪ ಗ್ರಹಗಳು ಎಂದು ಕರೆಯಲ್ಪಡುತ್ತೆ. ಗ್ರಹಗಳಲ್ಲಿ ಯಾವುದು ಶುಭ ಅನ್ನೋದಿಲ್ಲ, ಎಲ್ಲದಕ್ಕೂ ತನ್ನದೇ ಆದ ಜವಾಬ್ದಾರಿ ಅಂತ ಇದ್ದಿರುತ್ತೆ. ಆದರೆ ಸಾಮಾನ್ಯ ಜನರ ಒಂದು ಪರಿಕಲ್ಪನೆಗೆ ಅದನ್ನು ಶುಭ ಮತ್ತು ಅಶುಭ ಎಂದು ವಿಂಗಡಣೆ ಮಾಡಿದ್ದಾರೆ ಹೊರತು ಅಲ್ಲಿ 6 ರಾಶಿಗಳಿಗೆ ಶುಕ್ರನು ತನ್ನ ಒಂದು ಗೋಚಾರದಲ್ಲಿ ಉತ್ತಮ ಫಲ ಕೊಡ್ತಾನೆ. ಮತ್ತು ಸುಮಾರು 3 ರಾಶಿಗಳಿಗೆ ಮಧ್ಯಮ ಫಲವನ್ನು ಕೊಡ್ತಾನೆ. ಕೇವಲ 3 ರಾಶಿಗಳಿಗೆ ಅಷ್ಟೇ ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟದ ಫಲಗಳು 3 ರಾಶಿಗೆ ಬರುತ್ತೆ. ಹಾಗಾಗಿ ಅತಿ ಕಡಿಮೆಯಾಗಿ ಅವರು ಕೇವಲ 3 ರಾಶಿಗಳಿಗೆ ಅಷ್ಟೇ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಉಳಿದ 9 ರಾಶಿಗಳಿಗೆ ಹೆಚ್ಚಿನ ಅಡ್ಡ ಪರಿಣಾಮ ಇಲ್ಲದೆ ಒಳ್ಳೆಯ ಪರಿಣಾಮವನ್ನು ಕೊಡುವಂಥ ಶುಭ ಗ್ರಹ ಶುಕ್ರ ಆಗಿದ್ದಾನೆ. ಈ ಪರಿವರ್ತನೆ ಈ ಬಾರಿ ಅಕ್ಟೋಬರ್ 9 ಗುರುವಾರದಂದು ನಡೀತಾ ಹೋದರೆ ಸುಮಾರು 24 ದಿನಗಳ ಕಾಲ ಶುಕ್ರನು ಕನ್ಯಾ ರಾಶಿಯಲ್ಲಿರ್ತಾನೆ.
ಶುಕ್ರನು ಅವತನ ಸ್ವಕ್ಷೇತ್ರ ವೃಷಭ ಮತ್ತು ತುಲಾಗಳಿಗೆ ಅಧಿಪತಿ ಶುಕ್ರನಾಗಿದ್ದಾನೆ. ಅಂತಹ ಶುಕ್ರನು ಈಗ ಬುಧನ ಒಂದು ಕ್ಷೇತ್ರವಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಬುಧನಿಗೂ ಶುಕ್ರನಿಗೂ ಬಹಳ ಮೈತ್ರಿ ಇದೆ, ಯಾವುದೇ ವಿರೋಧಗಳಿಲ್ಲ. ಶುಕ್ರನಿಗೆ ಸೂರ್ಯನಲ್ಲಿ ವಿರೋಧ ಇರುತ್ತೆ, ಅದೇ ರೀತಿ ಶುಕ್ರನಿಗೆ ಕೆಲವೊಂದು ಬಾರಿ ಮಂಗಳನಲ್ಲೂ ತಾತ್ಕಾಲಿಕ ವಿರೋಧಗಳೆಲ್ಲ ಬರುವಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ವೈರುಧ್ಯಗಳು ಶುಕ್ರನಿಗೆ ಇರೋದಿಲ್ಲ. ಇಲ್ಲಿ ಇನ್ನೊಂದು ವಿಚಾರ ಅಂದರೆ, ಈ ಬಾರಿ ಆತನು ಕನ್ಯಾ ಪ್ರವೇಶ ಮಾಡುವಾಗ ಅದೇ ಕಾಲದಲ್ಲಿ ಇಲ್ಲಿ ಸೂರ್ಯನು ಅಲ್ಲಿ ಕನ್ಯಾದಲ್ಲಿ ಇರುವಂಥದ್ದು ಘಟನೆಗಳಿರುತ್ತೆ. ಹಾಗೆ ಆ ಬಳಿಕ ಅಲ್ಲಿ ಕನ್ಯಾದಲ್ಲಿ ಸೂರ್ಯನ ಪರಿವರ್ತನೆ ಸಹ ಆಗಲಿದೆ. ಹಾಗಾಗಿ ಅಲ್ಲಿ ಆರಂಭದಲ್ಲಿ ಅಷ್ಟೇ ಅವರಿಗೆ ಈಗ ಸೂರ್ಯನ ಒಂದು ಯುತಿ ಸಿಗತ್ತೆ. ಹಾಗಾಗಿ ಈ ಬಾರಿ ಅಲ್ಲಿ ಬುಧನ ಒಂದು ಕ್ಷೇತ್ರದಲ್ಲಿ ಶುಕ್ರನ ಪ್ರವೇಶ ಆಗೋದ್ರಿಂದ ವಿಶೇಷವಾಗಿ ಈ ಶುಕ್ರನ ಪ್ರಭಾವವು ಜಾಗತಿಕವಾಗಿ ಉತ್ತಮ ವ್ಯಾಪಾರ ಉದ್ಯಮಗಳಿಗೆ ಚೇತರಿಕೆ ಆಗಲಿದೆ. ಹಲವಾರು ಕಾಲದಿಂದ ಹಿನ್ನಡೆ ಅನುಭವಿಸಿದ್ದ ಕ್ಷೇತ್ರಗಳು, ವಾಣಿಜ್ಯ ಕ್ಷೇತ್ರಗಳು ಅಂತ ನಾವು ಕಮರ್ಷಿಯಲ್ ಅಂತ ಹೇಳ್ಬೋದು, ಕಾಮರ್ಸು, ಬೇರೆ ಬೇರೆ ರೀತಿಯ ಈ ವ್ಯಾಪಾರ ಉದ್ಯಮಗಳು, ಕೊಡುಕೊಳ್ಳುವಿಕೆ ವ್ಯವಹಾರಗಳು ಈಗ ಚೇತರಿಕೆ ಆಗುತ್ತೆ. ಯಾಕಂದರೆ ಶುಕ್ರನು ಅಲ್ಲಿ ಬುಧನ ಕ್ಷೇತ್ರ, ಬುಧನು ಹೆಚ್ಚಿನ ಒಂದು ವಾಣಿಜ್ಯಗಳಿಗೆ ಜೊತೆಗೆ ಬೇರೆ ಬೇರೆ ರೀತಿಯ ಚಿಲ್ಲರೆ ಅಂದರೆ ರಿಟೇಲ್ ವ್ಯವಹಾರಗಳಿಗೆ ಇರ್ಬೋದು, ಅದು ಯಾವುದೇ ರೀತಿಯ ಈ ಶೃಂಗಾರ ಸಾಮಗ್ರಿಗಳು, ಅದು ಯಾವುದೇ ರೀತಿಯ ಈ ಸ್ಟೇಷನರಿ ಪುಸ್ತಕ ಅಥವಾ ಶೈಕ್ಷಣಿಕ ವಸ್ತುಗಳು, ಅದಲ್ಲದೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಎಲೆಕ್ಟ್ರಾನಿಕ್ ಅಂತ ಹೇಳ್ತೀವಿ ನಾವು, ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮುಂತಾದೆಲ್ಲ ಇರ್ಬೋದು. ಇವೆಲ್ಲ ಈಗ ವ್ಯಾಪಾರಗಳು ಈಗ ಚೇತರಿಕೆ ಆಗುತ್ತೆ. ಜೊತೆಗೆ ಷೇರು ಮಾರುಕಟ್ಟೆಗಳು ಸ್ವಲ್ಪ ಈಗ ಚೇತರಿಕೆ ಆಗುವಂಥದ್ದು. ಹಲವಾರು ಉದ್ಯಮ ಸಂಸ್ಥೆಗಳಿಗೆ ಈಗ ಚೇತರಿಕೆ ಬರುತ್ತೆ. ಈ 24 ದಿನಗಳ ಅವಧಿ ಅಕ್ಟೋಬರ್ 9ರಿಂದ ನವಂಬರ್ 2ರವರೆಗೆ ಇರುತ್ತೆ. ಹಾಗಾಗಿ ಈ 24 ದಿನಗಳಲ್ಲಿ ಹಲವಾರು ವ್ಯಾಪಾರ ಉದ್ಯಮಗಳಿಗೆ ಚೇತರಿಕೆ. ಅದೇ ರೀತಿ ಸಾರ್ವತ್ರಿಕ ಜೀವನದಲ್ಲಿ ರಾಜಕೀಯ ಹಾಗೂ ಈ ಧಾರ್ಮಿಕ ವಿಚಾರವಾದ ಕೆಲವು ಜಾಗೃತಿಗಳು ಮೂಡುವಂಥದ್ದು. ಅದೇ ರೀತಿ ಹಲವಾರು ಈ ಕ್ಷೇತ್ರಗಳಲ್ಲಿ ಪ್ರಗತಿಯ ಒಂದು ಲಕ್ಷಣಗಳು, ಜೊತೆಗೆ ಜನರಿಗೆ ಅನುಕೂಲವಾಗುವಂಥ ಕೆಲವು ಘೋಷಣೆಗಳು ಸರ್ಕಾರದಿಂದ ಇನ್ನಿತರ ಯೋಜನೆಗಳ ಮೂಲಕ ಜನರಿಗೆ ಸಿಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ವಿಶೇಷವಾಗಿ ಸ್ತ್ರೀ ವರ್ಗಕ್ಕೆ ಮತ್ತು ಯುವ ವರ್ಗಕ್ಕೆ ಬಹಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬುಧನು ಯುವ ವರ್ಗವನ್ನು, ಶುಕ್ರನು ಸ್ತ್ರೀ ವರ್ಗವನ್ನು ಸಂಕೇತ ಮಾಡುವ ಕಾರಣ ಅಲ್ಲಿ ಯುವ ವರ್ಗಕ್ಕೆ ಮತ್ತು ಸ್ತ್ರೀ ವರ್ಗಕ್ಕೆ ಅವರದೇ ಆದ ಕೆಲವೊಂದು ಕನಸುಗಳಿಗೆ ಈಗ ವಿಶೇಷವಾದ ಪೋಷಣೆ ಸಿಗ್ಬೋದು. ಇಲ್ಲಿ ಆ ರಾಶಿ ಈ ರಾಶಿ ಅಂತೆಲ್ಲ ಸಾರ್ವತ್ರಿಕ ಫಲ ಅಂದರೆ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಉದಾಹರಣೆಗೆ ಒಂದು ಸರ್ಕಾರ ಒಂದು ಕಾನೂನು ತಂದರೆ, ಸರ್ಕಾರ ಒಂದು ಯೋಜನೆ ತಂದರೆ ಅದರ ಪ್ರಯೋಜನಗಳು ಸಾರ್ವತ್ರಿಕವಾಗಿ ಸಿಗುತ್ತೆ. ಹಾಗೆಯೇ ಈ ಸಾರ್ವತ್ರಿಕ ಫಲವು ಎಲ್ಲರಿಗೂ ಅನ್ವಯವಾಗಿ ಒಳ್ಳೆಯ ಫಲವನ್ನು ಕೊಡುವಂಥದ್ದಿರುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಚೇತರಿಕೆ, ಉದ್ಯಮದಲ್ಲಿ ಚೇತರಿಕೆ ಆಗಿ ಹಲವಾರು ಈ ಸ್ಥಗಿತವಾಗಿದ್ದಂಥ ಕೆಲಸ ಕಾರ್ಯಗಳು ಈಗ ಪುನರಾರಂಭ ಆಗ್ಬೋದು. ಹಲವಾರು ಕಾಲದಿಂದ ಸ್ವಲ್ಪ ಈ ನಿಧಾನಗತಿ ಕಂಡಂತೆಲ್ಲ ಪ್ರಗತಿ ಕಾಣುವಂಥದ್ದು, ಪ್ರಗತಿಯ ವೇಗಗಳು ಹೆಚ್ಚಳ ಆಗುವಂಥದ್ದು, ಹಲವಾರು ಉತ್ತಮ ಪ್ರಯೋಜನಗಳು ಈ ಕಾಲದಲ್ಲಿ ಆಗಲಿವೆ. ವಿಶೇಷವಾಗಿ ಯುವ ವರ್ಗಕ್ಕೆ ಉದ್ಯೋಗ ಸಿಗುವುದಾಗಲಿ, ಯುವ ವರ್ಗದವರು ಏನಾದರೂ ಅವರ ಉದ್ಯಮ ವ್ಯಾಪಾರನ ಆರಂಭ ಮಾಡಲಿಕ್ಕಾಗಲಿ ಅಥವಾ ಈಗಾಗಲೇ ಆರಂಭ ಮಾಡಿಕೊಂಡು ಉದ್ಯಮ ವ್ಯಾಪಾರವು ಈಗ ಉತ್ತಮವಾಗಿ ಚೇತರಿಕೆ ಚೆನ್ನಾಗಿ ನಡೆಯುವಂಥದ್ದು ಎಲ್ಲ ಕಂಡುಬರುತ್ತೆ. ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಉತ್ತಮ ಫಲನೇ ಬಂದಿದೆ. ಶುಭ ಗ್ರಹವು ಶುಭ ಗ್ರಹದ ಮನೆಗೆ ಅಂದರೆ ಶುಭ ಗ್ರಹದ ಇನ್ನೊಂದು ಬುಧನ ಮನೆಗೆ ಬರ್ತಾ ಇರೋದು ಉತ್ತಮವಾದ ನಡವಳಿಕೆ. ಇನ್ನು ಕೆಲವೊಂದು ಹಂತದಲ್ಲಿ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಬರ್ಬೋದು. ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಅಂದರೆ ರವಿಯ ಯುತಿಯ ಕಾರಣವಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಈ ಕೆಲವೊಂದು ರಾಶಿಗಳಿಗೆ, ಎಲ್ಲರಿಗಾದ ಕೆಲವೊಂದು ರಾಶಿಗಳಿಗೆ ಅವರ ಒಂದು ರಾಶಿಗಳಿಗೆ ಅನುಗುಣವಾಗಿ ಕೆಲವೊಂದು ರಾಶಿಗಳು ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಹೊರತು ಸಾರ್ವತ್ರಿಕವಾಗಿ ಹೆಚ್ಚಿನ ಉತ್ತಮ ಫಲವನ್ನು ಈ ಶುಕ್ರನ ಗೋಚಾರ ಕಾಲದಲ್ಲಿ ಕನ್ಯಾ ರಾಶಿಯಲ್ಲಿರುವಾಗ ನಿರೀಕ್ಷೆ ಮಾಡ್ಬೋದು. ಹಲವಾರು ನಿಮ್ಮ ಏನು ಕನಸುಗಳಿದ್ದರೆ, ಗುರಿಗಳನ್ನು ತಲುಪಲಿಕ್ಕಿದ್ರೆ ಅಥವಾ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ಅವಧಿಯಲ್ಲಿ ಹೆಚ್ಚಿನ ರಾಶಿಗಳಿಗೆ ಈಗ ಉತ್ತಮ ಫಲವನ್ನು ಶುಕ್ರನು ಕೊಡಲಿದ್ದಾನೆ. ಇನ್ನು ಇವೆಲ್ಲವೂ ಸಾರ್ವತ್ರಿಕ ಫಲದ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ ಆಗಿದೆ. ಇನ್ನು ಈ ಅಕ್ಟೋಬರ್ 9ರಿಂದ ನವಂಬರ್ 2ರವರೆಗಿನ ಅವಧಿಯಲ್ಲಿ ರಾಶಿಗಳ ಮೇಲೆ ಶುಕ್ರನು ಯಾವ ರೀತಿ ಪ್ರಭಾವ ಬೀರ್ತಾನೆ, ಯಾವ ರಾಶಿಗೆ ಉತ್ತಮ, ಯಾರಿಗೆ ಮಧ್ಯಮ, ಯಾರಿಗೆ ಸ್ವಲ್ಪ ಸಂಕಷ್ಟ ಅಥವಾ ಸಮ್ಮಿಶ್ರ ಫಲಗಳು ವ್ಯಕ್ತ ಆಗೋದನ್ನು ಗಮನಿಸೋಣ. ಮೊದಲು ಮೇಷರಾಶಿಗೆ ಈ ಒಂದು ಶುಕ್ರನ ಚಲನೆ ಈ ಬಾರಿ ಅಷ್ಟು ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಅಂದರೆ ಮುಂದಿನ ಬಾರಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ಈ ಬಾರಿ ಮತ್ತು ಮುಂದಿನ ಬಾರಿ ಅಂದರೆ ಅಲ್ಲಿ ನಿಮ್ಮ ರಾಶಿಯಿಂದ 6ನೇ ರಾಶಿಯಾಗಿರುತ್ತೆ. 6 ಮತ್ತು 7, 10, 6, 7, 10 ಎಂಬಂತಹ ಸ್ಥಾನಗಳಲ್ಲಿ ಶುಕ್ರನು ಸ್ವಲ್ಪ ಸಂಕಷ್ಟದಾಯಕ ಅಥವಾ ನಷ್ಟಗಳ ಕಡೆಗೆ ಹೋಗುವಂಥ ಪ್ರಭಾವವನ್ನು ಮಾಡ್ತಾನೆ. ಹಾಗಾಗಿ ಈ ಬಾರಿ ಮೇಷರಾಶಿಯವರಿಗೆ ಇದೊಂದು ಅಷ್ಟೊಂದು ಆಶಾದಾಯಕವಾಗಿ ಇರುವುದಿಲ್ಲ, ನಿರಾಶಾದಾಯಕವಾಗಿ ಪರಿಣಾಮ ಆಗ್ಬೋದು. ವಿಶೇಷವಾಗಿ ಆರ್ಥಿಕವಾಗಿ ನಿಮಗೆ ಈಗ ಹಣದ ಒಂದು ಅವಶ್ಯಕತೆಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂಥ ಹಣ ಸಿಗದೆ ಹೋಗ್ಬೋದು, ಬರುವಂಥ ಹಣ ವಿಳಂಬ ಆಗುವಂಥದ್ದು, ಜೊತೆಗೆ ಶತ್ರು ಪೀಡೆ, ಕೌಟುಂಬಿಕ ಕಲಹ, ಪತಿ ಪತ್ನಿಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಅಥವಾ ಪ್ರೇಮಿಗಳಿದ್ದರೆ ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಆ ಕಾಲದಲ್ಲಿ ನಿಮಗೆ ನಾನಾ ರೀತಿಯ ಖರ್ಚುಗಳು ಬರುವಂಥದ್ದು, ಅಂದರೆ ಅನಪೇಕ್ಷಿತ ಅಥವಾ ಅನಿರೀಕ್ಷಿತವಾಗಿ ಖರ್ಚುಗಳು ಬರುವುದು. ಯಾವುದೇ ರೀತಿಯ ನೀವು ಹೂಡಿಕೆ ಮಾಡಿಟ್ಟ ಅಥವಾ ಕೂಡಿಟ್ಟ ಹಣವನ್ನು ಬೇರೆ ಇತರ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಭಾವ ಅಥವಾ ಅನಪೇಕ್ಷಿತ ಅಂದರೆ ಇಷ್ಟಪಡದಂತಹ ವಿಚಾರಗಳಿಗೆ ಖರ್ಚು ಮಾಡೋದು, ಅದು ಔಷಧಗಳಿಗಿರ್ಬೋದು, ರೋಗದ ಮೂಲಕ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ರಿಪೇರಿ ಮುಂತಾದವುಗಳಿರ್ಬೋದು. ಹೀಗಾಗಿ
ಅನಪೇಕ್ಷಿತ ಮತ್ತು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಕೌಟುಂಬಿಕ ಕಲಹ ಸ್ವಲ್ಪ ಹೆಚ್ಚಳಾಗುತ್ತೆ. ಈ ಅಕ್ಟೋಬರ್ 9ರಿಂದ ನವೆಂಬರ್ 2ರ ಅವಧಿಯಲ್ಲಿ ಶುಕ್ರನ ವೈಪರೀತ್ಯ ನಿಮಗೆ ಕಾಡುತ್ತೆ. ಶತ್ರುಗಳು ಪೀಡೆ ಆಗುವಂಥದ್ದು, ಕಲಹವಾಗುವುದ, ಮನೆಯಲ್ಲಿ ಸಹ ವಾಗ್ವಾದ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು. ಇನ್ನು ವಿರುದ್ಧ ಲಿಂಗದವರದಲ್ಲಿ ವಿಶೇಷವಾಗಿ ಕಲಹ ಬರುತ್ತೆ. ವಿರುದ್ಧ ಲಿಂಗದ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ, ಅದು ನಿಮ್ಮ ಮನೆ ಒಳಗಿರ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿರ್ಬೋದು, ಹೊರಗೂ ಇರ್ಬೋದು, ಪ್ರಯಾಣ ಕಾಲದಲ್ಲಿ ಎಲ್ಲೂ ಇರ್ಬೋದು. ಹಾಗೆ ವಿರುದ್ಧ ಲಿಂಗದವರಿಂದ ಏನಾದರೂ ನಿಮಗೆ ಅಪ್ರಿಯವಾದ ಘಟನೆಗಳು ಜರುಗುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಇತರ ಕೆಲವು ಗ್ರಹಗಳ ಒಂದು ಕೊರತೆಯೂ ಕಾಡುತ್ತೆ. ಇದೇ ಕಾಲದಲ್ಲಿ ಅಲ್ಲಿ ಹೇಳಬೇಕಂದ್ರೆ ನಿಮಗೆ ಸ್ವಲ್ಪ ಗುರುಬಲದ ಕೊರತೆ ಇರುವಂಥದ್ದು, ಶನಿ ಪೀಡೆಗಳು ಇರುವಂಥದ್ದು, ಜೊತೆಗೆ ಇತರ ಈ ರಾಹು ಕೇತುಗಳ ಸ್ವಲ್ಪ ಒಂದು ಅಡ್ಡ ಪರಿಣಾಮ ಇರ್ಬೋದು. ಅವೆಲ್ಲ ಸ್ವಲ್ಪ ಈಗ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಯಾಗಿ ಈ ಶುಕ್ರನ ಪ್ರಭಾವ ಇನ್ನಷ್ಟು ನಿಮಗೆ ಈ ಅಕ್ಟೋಬರ್ 9ರಿಂದ ನವೆಂಬರ್ 2ರಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ತೊಂದರೆಗಳಿಗೆ ಕಾರಣ ಆಗ್ಬೋದು. ಧನದ ಮೇಲೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ವಿಶೇಷವಾಗಿ ಆರ್ಥಿಕವಾದ ದೊಡ್ಡ ಮೊತ್ತದ ಏನು ಸಾಲ ಮಾಡೋದಾಗಲಿ, ದೊಡ್ಡ ಮೊತ್ತದ ಪೇಮೆಂಟ್ ಪಾವತಿಗಳ ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡ್ಕೋಬೇಕು. ಜೊತೆಗೆ ಆತುರದ ನಿರ್ಧಾರದಿಂದ ನೀವು ತುಂಬ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಈಗ ಸಾವಿರಾರು ದಾರಿ ಇರ್ತವೆ, ಆನ್ಲೈನ್ ವಂಚನೆ ಅಂಥೇಳಿ, ಅಂಥದಕ್ಕೆಲ್ಲ ಸಿಲುಕಿಕೊಳ್ಳುವಂಥದ್ದು. ಆ ಬಗ್ಗೆ ಎಚ್ಚರಬೇಕು ಮೇಷರಾಶಿಯವರಿಗೆ. ಇನ್ನು ಕೊನೆಗೆ ಹೇಳ್ತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳಬೇಕಾಗುತ್ತೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ಈ ಶುಕ್ರನ ಒಂದು ಚಲನೆ ಬಹಳ ಒಂದು ಪೂರಕವಾಗಿರುತ್ತೆ. ಈ ಬಾರಿ ನಿಮಗೆ ಪಂಚಮದಲ್ಲಿ ಶುಕ್ರನ ಒಂದು ವಿಶೇಷವಾದ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿರೋ ಕಾರಣ ವೃಷಭ ತುಲಾಗಳ ಅಧಿಪತಿಯಾದ ಶುಕ್ರನು ಈ ಬಾರಿ ವೃಷಭದವರಿಗೆ ತುಂಬ ಧನವೃದ್ಧಿಯನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟ ಮಿತ್ರರ ಜೊತೆಗೆ ಸೇರುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಜೊತೆಗೆ ದೂರ ಪ್ರಯಾಣದ ಯೋಜನೆ, ವಿದೇಶ ಪ್ರಯಾಣದ ಅವಕಾಶ, ಕೆಲವರಿಗೆ ವಿದೇಶದ ಉದ್ಯೋಗದ ಅವಕಾಶ, ಜೊತೆಗೆ ನಿಮ್ಮ ಯಾರೋ ಈ ವೃಷಭ ರಾಶಿ ಇರ್ತಾರೆ ಅವರ ಒಂದು ಮನೆಯಲ್ಲಿ ಅನೇಕ ರೀತಿಯ ಶುಭ ಸಂಕೇತಗಳು ಆಗುವಂಥದ್ದು. ಜೊತೆಗೆ ಯಾರೋ ವೃಷಭ ರಾಶಿಯವರಿದ್ದಾರೆ ಅವರ ಮಕ್ಕಳಿಗೂ ಸಹ ಈಗ ಒಂದು ಬಹಳ ಒಳ್ಳೆಯ ಪರಿಣಾಮ ಆಗುತ್ತೆ. ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿನೋ, ಉದ್ಯೋಗ ಸಿಗುವಂಥದ್ದು, ಇಲ್ಲ ಅವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಅವರಿಗೆ ಒಂದು ವಿದೇಶಕ್ಕೆ ಒಂದು ಹೋಗೋ ಅವಕಾಶ ಸಿಗುವಂಥದ್ದು. ಈ ರೀತಿ ವೃಷಭ ರಾಶಿಯವರೆಗೂ ಸ್ವಂತಕ್ಕೂ ಒಳ್ಳೆಯದಿದೆ. ಜೊತೆಗೆ ವೃಷಭ ರಾಶಿ ಉಳ್ಳಂತಹ ಮಕ್ಕಳಿಗೆ ಅವರಿಗೆ ಒಂದು ಉತ್ತಮ ಪರಿಣಾಮಗಳು ಸಹ ಈಗ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಶುಭ ಪರಿಣಾಮಗಳನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹೊಸ ಯೋಜನೆಗಳ ಆರಂಭಕ್ಕೆ ಸಹಕಾರ, ಅಥವಾ ಹಿಂದೆ ನೀವು ಯೋಜನೆ ಮಾಡಿ ಕೈ ಬಿಟ್ಟಂತಹ ಕೆಲವು ಯೋಜನೆಗಳು ಈಗ ಅದಕ್ಕೆ ಮರುಜೀವ ಸಿಕ್ಕಿ ಅವೆಲ್ಲ ಈಗ ಮತ್ತೆ ಅಭಿವೃದ್ಧಿ ಹತ್ತ ಬರುವಂಥದ್ದು. ಆರ್ಥಿಕವಾದ ಸ್ವಾವಲಂಬನೆ, ಸಾಲಗಳನ್ನು ತೀರಿಸುವಂಥ ಅವಕಾಶ, ವಸ್ತ್ರ ಆಭರಣ ಮುಂತಾದವುಗಳನ್ನು ಕೊಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಅಂದರೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ. ಈ ರೀತಿ ನಾನಾ ರೀತಿಯ ಲಾಭಗಳಿಗೆ ಶುಕ್ರನು ನಿಮಗೆ ಪೂರಕವಾಗಿದ್ದಾನೆ. ಎಲ್ಲ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂತೆ ಅಂದರೆ ನಿಮ್ಮ ಒಂದು ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗುತ್ತೆ. ಉದ್ಯೋಗ ವೃತ್ತಿಯಲ್ಲಿ ಸಹ ಬಹಳ ಪ್ರಗತಿ, ಸುಖದಾಯಕವಾಗಿರುವಂಥ ವಾತಾವರಣ ವೃಷಭ ರಾಶಿಯವರಿಗೆ ಶುಕ್ರ ಅನುಗ್ರಹದಿಂದ ಅಕ್ಟೋಬರ್ 9ರಿಂದ ನವೆಂಬರ್ 2ರ ಅವಧಿಯಲ್ಲಿ ಸಿಗುತ್ತೆ. ಆಸಕ್ತಿ ಇದ್ದರೆ ಕೊನೆಗಾಣತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದು. ಯಾಕಂದರೆ ಕೇವಲ ನಮಗೆ ಈ ಯಾವುದೇ ಗ್ರಹಗಳಿಂದ ತೊಂದರೆ ಇದೆ, ಪೀಡೆ ಇದೆ ಅಂದಾಗ ಮಾತ್ರ ಅಷ್ಟೇ ಅದನ್ನು ನಾವು ಧ್ಯಾನ ಅಥವಾ ಅಂಥ ದೇವರ ಧ್ಯಾನ ಮಾಡಬೇಕಾಗಿಲ್ಲ. ದೇವರ ಒಂದು ಸ್ಮರಣೆಯನ್ನು, ಪ್ರಾರ್ಥನೆ ನಾವು ಪ್ರತಿನಿತ್ಯವೂ ಸಹ ಮಾಡ್ಬೋದು. ಆ ರೀತಿ ನೀವು ಸಹ ಮಾಡ್ಬೋದು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದ ಸ್ಥಾನ ಅಂದರೆ ಸುಖ ಸ್ಥಾನದಲ್ಲಿ ವಿಶೇಷವಾಗಿ ನಿಮಗೆ ಸುಖ ಲಾಭಗಳನ್ನು ಕೊಡ್ತಾನೆ ಶುಕ್ರ. ಹಾಗಾಗಿ ನಿಮಗೆ ಭಾಳ ಉತ್ತಮ ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದು. ಈ 24 ದಿನಗಳ ಅವಧಿಯು ನಿಮಗೆ ಲಾಭವನ್ನು, ಯಶವನ್ನು ಕೊಡ್ತದೆ. ಜೊತೆಗೆ ಕೌಟುಂಬಿಕ ಸಂಬಂಧ ಈಗ ಬಹಳ ಗಟ್ಟಿಗೊಳ್ಳುತ್ತೆ. ಪತಿಪತ್ನಿಯರ ಮಧ್ಯೆ ಇರ್ಬೋದು, ತಂದೆ ಮಕ್ಕಳ ಮಧ್ಯೆ ಇರ್ಬೋದು, ಅಥವಾ ಬಂಧು ಬಾಂಧವರ ಜೊತೆಗೆ ಸಂಬಂಧಗಳು ವೃದ್ಧಿಗೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಈ ಸಾಮಾಜಿಕ ಸಮಾರಂಭಗಳಲ್ಲಿ ನಿಮಗೆ ವಿಶೇಷವಾದ ನೇತೃತ್ವ, ಅಥವಾ ಅಲ್ಲಿ ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಸನ್ಮಾನ, ಉಡುಗೊರೆ, ಪ್ರಶಸ್ತಿ, ಪುರಸ್ಕಾರ ಕೆಲವರಿಗೆ ಸಿಗ್ಬೋದು. ಇನ್ನು ಯಾರು ಕಲಾರಂಗದಲ್ಲಿ, ಮಾಧ್ಯಮದಲ್ಲಿ ಅಥವಾ TV, ಸಿನಿಮಾ ಮುಂತಾದ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಅಂದರೆ ಚಾನ್ಸ್ಗಳು ಈಗ ಸಿಗುವಂಥದ್ದಿರುತ್ತೆ. ಹಿಂದೆ ಪ್ರಯತ್ನ ಪಟ್ಟಾಗ ಸಿಗದೇ ಇದ್ದಂಥ ಅವಕಾಶಗಳು ಈಗ ಅನಾಯಾಸವಾಗಿ ಸಿಗುವಂಥದ್ದು. ಜೊತೆಗೆ ವ್ಯಾಪಾರ ನಡೆಸೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ತಕ್ಕ ಪುರಸ್ಕಾರ, ಸ್ಥಾನಮಾನಗಳು ಸಿಗಲಿವೆ. ಇನ್ನು ಮಹಿಳೆಯರು, ಗಣ್ಯರು ಸಹ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ, ಅಥವಾ ಮಿತ್ರರು, ಬಂಧುಗಳ ಜೊತೆಗೆ ಉತ್ತಮವಾದ ಸಮಯಾವಕಾಶವನ್ನು ಕಳೆಯುವಂಥದ್ದು ಇತ್ಯಾದಿ ಅನೇಕ ರೀತಿಯ ಶುಭ ಮತ್ತು ಸುಖದಾಯಕವಾದ ಪರಿಣಾಮ ಮಿಥುನ ರಾಶಿಯವರಿಗೆ ಶುಕ್ರನು ಕೊಡಲಿದ್ದಾನೆ 24 ದಿನಗಳ ಅವಧಿ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಮುಂದಿನದು ಕಟಕ ರಾಶಿಗೆ ವಿಶೇಷವಾದ ಶುಭಫಲ ಅಲ್ಲಿ ತೃತೀಯ ಸ್ಥಾನದಿಂದ ಕೊಡ್ತಾ ಇದ್ದಾನೆ. ನಿಮಗೆ ಲಾಭ, ಜಯ, ಸುಖ ಎಲ್ಲ ಇದೆ. ಬಂಧುಗಳು, ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇವರಿಗೆ ಬಹಳ ಲಾಭದಾಯಕವಾಗಿರುವಂಥದ್ದು. ಜೊತೆಗೆ ಯಂತ್ರ, ವಾಹನ ಅಥವಾ ಇನ್ನಿತರ ಕೈಗಾರಿಕೆ, ಇಂಡಸ್ಟ್ರಿ ಫೀಲ್ಡಲ್ಲಿರೋರಿಗೆ ಸಹ ಅನೇಕ ರೀತಿಯ ಲಾಭ ಆದಾಯಗಳು ಬರುವಂಥದ್ದು.
ಜೊತೆಗೆ ಕೌಟುಂಬಿಕವಾದ ಎಲ್ಲ ವಿವಾದಗಳಿದ್ರೆ ಬಗೆಹರಿಯುತ್ತೆ. ಅಂದರೆ ಏನಾದರೂ ಕೌಟುಂಬಿಕ ಆಸ್ತಿಗಾಗಿಯೋ ಹಣಕ್ಕಾಗಿಯೋ ಅಂತಸ್ತಿಗಾಗಿಯೋ ನಡೆಯುವಂಥ ವಿವಾದಗಳು ಅದೇನಾದರೂ ಕೇಸುಗಳಿದ್ದರೆ ಅವೆಲ್ಲೂ ಈಗ ರಾಜಿ ಮೂಲಕ ಅಥವಾ ಸುಖಾಂತ್ಯವಾಗುವ ಮೂಲಕ ಎಲ್ಲ ಅದು ಪರಿಹಾರವಾಗುತ್ತೆ. ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ ವೃದ್ಧಿಗೊಳ್ಳುವಂಥದ್ದು, ಅಥವಾ ಸಹೋದರ ಸಹೋದರಿಯರ ಮಧ್ಯೆ ಬಾಂಧವ್ಯ ಈಗ ವೃದ್ಧಿಗೊಳ್ಳುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಯಾತ್ರೆ ಪ್ರವಾಸವಾಗುವಂಥ ಅವಕಾಶ, ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ. ಆರ್ಥಿಕವಾದ ಪ್ರಯೋಜನಗಳು ನಿಮಗೆ ವಿವಿಧ ಮೂಲಗಳಿಂದ ಆಗಲಿವೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಈ ಒಂದು ಶುಕ್ರನ ಅನುಗ್ರಹವನ್ನು ನಿರಂತರವಾಗಿ 24 ದಿನಗಳ ಕಾಲ ಅಕ್ಟೋಬರ್ 9ರಿಂದ ನವೆಂಬರ್ 2ರವರೆಗೆ ಪಡೆಯಬಹುದಾಗಿದೆ. ಆಸಕ್ತಿ ಇದ್ದರೆ ಶುಕ್ರನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಮುಂದಿನದು ಸಿಂಹರಾಶಿ. ಸಿಂಹರಾಶಿಗೆ ಅಲ್ಲಿ ವಿಶೇಷವಾದ ಧನಸ್ಥಾನದ ಶುಕ್ರನ ಒಂದು ವಿಶೇಷವಾದ ಆಶೀರ್ವಾದ ಸಿಗ್ತಾಯಿದೆ. ನಿಮಗೆ ಈ ಶುಕ್ರನಿಂದಾಗಿ ನಿಮ್ಮ ಈಗಿನ ಒಂದು ನಡೆಸುವಂಥ ಉದ್ಯೋಗನ ವೃತ್ತಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ಬೋದು. ಹೊಸ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಸರ್ಕಾರದ ಮೂಲಕ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡೋರಿಗೆ ಅದೆಲ್ಲ ಬೇಗನೆ ಆಗುವಂಥದ್ದು, ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಬೇಗನೆ ಆಗಿ ನಿಮಗೆ ಭೂಮಿ ಸಂಬಂಧಿತವಾದ ದಾಖಲೆ ಪತ್ರ ಇತ್ಯಾದಿಗಳು ನಿಮಗೆ ಕ್ಷಿಪ್ರವಾಗಿ ಕೈ ಸೇರುವಂಥದ್ದು. ಹಾಗೆಯೇ ನಿಮ್ಮ ಒಂದು ಉದ್ಯೋಗದಲ್ಲಿ ಸಹ ನಿಮಗೆ ಕೆಲವೊಬ್ಬರಿಗೆ ಬಡ್ತಿ, ಪ್ರಮೋಷನ್ ಅಥವಾ ಸಿಗಬೇಕಾದ ಇನ್ಕ್ರಿಮೆಂಟ್ ಅವೆಲ್ಲ ಈಗ ಸಿಗುವಂಥದ್ದು. ಇನ್ನು ಕೆಲವರಿಗೆ ತಾವು ಅಪೇಕ್ಷೆ ಪಟ್ಟಂಥ ಸ್ಥಳಗಳಿಗೆ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಸಹ ಸಿಗುವಂಥ ಯೋಗ. ಈ ರೀತಿ ಹಲವಾರು ಶುಭ ಫಲಗಳು ಆಗಲಿವೆ. ಅದೇ ರೀತಿ ನಿಮಗೆ ಮಿತ್ರರಿಂದ ಬಂಧುಗಳಿಂದ ಸಹ ಸಹಕಾರಗಳು ಸಿಗುವಂಥದ್ದು. ಆಕಸ್ಮಿಕ ಧನಲಾಭ ಸಹ ನಿಮಗೆ ಆಗ್ಬೋದಾಗಿದೆ. ಶುಭ ಸಮಾಚಾರಗಳನ್ನು ವಿವಿಧ ಮೂಲಗಳಿಂದ ಕೇಳುವಂಥದ್ದು ಏನಿರುತ್ತೆ. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಉದ್ಯೋಗದಲ್ಲಿ ಸಹ ಒಂದು ನಿಮಗೆ ಖುಷಿ ಕೊಡುವಂತಹ ಘಟನೆಗಳು ಜರಗಲಿವೆ. ಹಾಗಾಗಿ ಸಿಂಹರಾಶಿಯವರು ಧನಸ್ಥಾನದ ಈ ಶುಕ್ರನ ವಿಶೇಷವಾದ ಆಶೀರ್ವಾದವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ನೀವು ಈ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ ಅಥವಾ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದಾಗಿದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ಜನ್ಮ ರಾಶಿಗೆ ಬರುವಂಥದ್ದು. ಜನ್ಮದಲ್ಲಿ ಶುಕ್ರನು ಸಾಮಾನ್ಯ ಫಲ ಕೊಡ್ತಾನೆ ಅಷ್ಟೇ, ತುಂಬ ವಿಶೇಷ ಫಲ ಕೊಡೋದಿಲ್ಲ. ಈಗ ಕೆಲವೊಂದು ರಾಶಿಗಳಿಗೆ ತುಂಬ ವಿಶೇಷ ಫಲ ಕೊಡ್ತಾನೆ, ತುಂಬ ಲಾಭ ಆದಾಯ ಅಂತ. ನಿಮಗೆ ಆ ಥರ ಏನಿಲ್ಲ, ನಷ್ಟ ಕಷ್ಟಗಳು ಅಂಥದ್ದೇನಿಲ್ಲ. ಆದರೆ ನಿಮಗೆ ಒಂದು ಸಾಮಾನ್ಯ ಅಂದರೆ ಎವರೇಜ್ ಸರಾಸರಿ ಫಲ ಅಷ್ಟೇ ಸಿಗುತ್ತೆ. ನಿಮ್ಮ ನಡೆಸುವಂಥ ಈಗಿನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗೆ ಇರುತ್ತೋ ಹಾಗೇನೇ ಇರುತ್ತೆ. ತುಂಬ ಲಾಭವೂ ಇಲ್ಲ, ತುಂಬ ನಷ್ಟವೂ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ಕೆಲವೊಮ್ಮೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಅದೃಷ್ಟದ ಒಂದು ಒಲಿಮೆಗಳು ಸಹ ಆಗ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಲಾಭ ಸಹ ಆಗುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಆಕಸ್ಮಿಕ ಬಂದ ಲಾಭವನ್ನು ನೀವು ಆಕಸ್ಮಿಕವಾಗಿ ಕಳೆದುಕೊಳ್ಳುವಂಥ ಸಾಧ್ಯತೆ ಸಹ ಇರುತ್ತೆ. ಜನ್ಮದಲ್ಲಿ ಶುಕ್ರನಿದ್ದಾಗ ಈ ಕಾಲದಲ್ಲಿ ನಿಮಗೆ ಹಣವನ್ನು ಖರ್ಚು ಮಾಡುವಂಥ ಹಂಬಲ, ಅಥವಾ ಕೆಲವೊಮ್ಮೆ ದುಶ್ಚಟಗಳಿಗೆ ಪ್ರೇರಣೆ ಆಗುವಂಥದ್ದು, ಇಲ್ಲ ಕೆಲವೊಂದು ದುರ್ಬೋಧನೆ ಮಾಡಿಕೊಡುವಂಥ ಒಂದು ದುಷ್ಟ ವ್ಯಕ್ತಿಗಳ ಒಂದು ಆಮಿಷಕ್ಕೆ ಬಲಿಯಾಗಿ ನೀವು ಆಕಸ್ಮಿಕವಾಗಿ ಬಂದ ಹಣವನ್ನು ಆಕಸ್ಮಿಕವಾಗಿ ಕಳೆದುಕೊಳ್ಳುವಂಥ ಸಾಧ್ಯತೆ ಸಹ ಬರುತ್ತೆ. ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ನಿಮಗೆ ಈಗ ತಪ್ಪು ಮಾಹಿತಿಯನ್ನು ಅಥವಾ ಸುಳ್ಳು ವಿಚಾರಗಳನ್ನು ತಲೆಗೆ ತುಂಬಿ ನಿಮ್ಮಿಂದ ಹಣವನ್ನು ಈಗ ಖರ್ಚು ಮಾಡಿಸುವಂಥ ಮಿತ್ರರಾಗಲಿ, ಬಂಧುಗಳಾಗಲಿ, ಅಥವಾ ಇನ್ನಿತರ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ಮೂಲಕವಾದ ಯಾವುದೇ ರೀತಿಯ ಸಂದೇಶಗಳು ನಿಮ್ಮನ್ನು ಮರಳು ಮಾಡ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಹಾಗೆ ಹಣ ಬರುತ್ತೆ, ಬಂದ ಹಣದ ಜೋಪಾನ ಮಾಡೋದಾಗಲಿ ಅಥವಾ ಅದನ್ನು ದುರುಪಯೋಗ ಮಾಡದಂತೆ, ದುಶ್ಚಟಗಳಿಗೆ ದುರ್ವಿಚಾರಗಳಿಗೆ ಅದನ್ನು ಖರ್ಚು ಮಾಡದಂತೆ ಎಚ್ಚರಬೇಕು. ಜೊತೆಗೆ ಯಾವುದೇ ರೀತಿಯ ನೀವು ಪಾವತಿ ಪೇಮೆಂಟ್ ಮಾಡೋಗೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ನಷ್ಟಕ್ಕೆ ಒಳದಾಗಲಿ, ಅಪಮೌಲ್ಯ ಕೊಟ್ಟ ವಸ್ತುಗಳನ್ನು ಖರೀದಿ ಮಾಡೋದಾಗಲೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಹಾಗಾಗಿ ಹೆಚ್ಚಿನ ಏನು ತೊಂದರೆಗಳಂತ ಏನಿಲ್ಲ, ಆದರೆ ನೀವು ಬಂದಂತಹ ಒಂದು ಹಣದ ಒಂದು ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಮಾಡ್ಕೋಬೇಕು, ಹಣದ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಕೋಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಷ್ಟಕ್ಕೆ ಅಥವಾ ವಂಚನೆಗೆ, ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಬರ್ಬೋದು. ಹಾಗಾಗಿ ಈ ಒಂದು ಅಕ್ಟೋಬರ್ 9ರಿಂದ ನವೆಂಬರ್ 2ರವರೆಗೆ ಸ್ವಲ್ಪ ಆರ್ಥಿಕವಾದ ಎಚ್ಚರಿಕೆ ಅಷ್ಟೇ ಇರಲಿ. ಹೆಚ್ಚಿನ ಬೇರೆ ಇತರ ನಿಮ್ಮ ಉದ್ಯೋಗಕ್ಕೆ, ವೃತ್ತಿಗೆ, ಆರೋಗ್ಯಕ್ಕೆ, ಇನ್ನಿತರ ಯಾವುದೇ ತೊಂದರೆಗಳು ಇರೋದಿಲ್ಲ. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ನೇ ಮನೆ ಅಂತ ಆಗುವಂಥದ್ದು. ಅಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಮಿಶ್ರ ಫಲಗಳಂದರೆ ನಿಮಗೆ ಆರ್ಥಿಕವಾಗಿ ಬರುವಂಥ ಹಣದಲ್ಲಿ ನೀವು ಅದನ್ನು ದುಂದು ವೆಚ್ಚ ಮಾಡಲಿಕ್ಕೆ, ದುರುಪಯೋಗ ಮಾಡಲಿಕ್ಕೆ, ಅಥವಾ ಇತರರನ್ನು ಮೆಚ್ಚಿಸಲಿಕ್ಕೆ ನೀವು ಖರ್ಚು ಮಾಡುವಂಥ ಪ್ರಮೇಯ, ಅಥವಾ ನಿಮ್ಮಲ್ಲಿ ಇಲ್ಲದೇ ಇದ್ದರೂ ನೀವು ಸಾಲ ಮಾಡಿ ಖರ್ಚು ಮಾಡುವಂಥ ಒಂದು ಟೆಂಡೆನ್ಸಿ ನಾವು ನೋಡ್ತೇವೆ. ಆ ಥರ ಕೆಲವೆಲ್ಲ ಮಾಡುವಂಥದ್ದು. ಹಾಗಾಗಿ ಅಂಥ ಒಂದು ಪ್ರದರ್ಶನಕ್ಕಾಗಿನೋ, ಆಡಂಬರಕ್ಕಾಗಿನೋ, ಅಥವಾ ಪ್ರತಿಷ್ಠೆಗಾಗಿನೋ ಖರ್ಚು ಮಾಡುವಂಥ ಒಂದು ಬುದ್ಧಿ ಈ ರಾಶಿ ಕಾಲದಲ್ಲಿ ಬರ್ಬೋದು. ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಹಣ ನಿಧಾನ ಆಗಿರುತ್ತೆ. ಆದರೆ ಹಣ ನಿಧಾನ ಆಗಿದ್ದರೂ ಅದನ್ನು ನೀವು ಇತರರಿಗೆ ತೋರ್ಪಡಿಕೆಗೊಳಿಸದೆ ಅದನ್ನು ನಿಮ್ಮಷ್ಟೇ ಇಲ್ಲದಿದ್ದರೂ ಸಹ ಇದ್ದಂತೆ ಇದನ್ನು ತೋರಿಸುವಂಥ ವ್ಯಕ್ತಿಯೆಲ್ಲ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಮನೆಯಲ್ಲಿ ಮತ್ತು ಹಿರಿಯರ ಜೊತೆಗೆ ಮತ್ತು ವಾಗ್ವಾದ ಕಲಹಗಳು ಆಗ್ಬೋದು. ಹಿರಿಯರ ಜೊತೆಗೆ, ಕಿರಿಯರ ಜೊತೆಗೆ, ಅದೇ ರೀತಿ ವಿರುದ್ಧ ಲಿಂಗದವರ ಜೊತೆಗೆ ಸಹ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ವ್ಯಯಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ಖರ್ಚು ಮತ್ತು ಆಕಸ್ಮಿಕ ನಷ್ಟ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಏನು ಆರ್ಥಿಕವಾಗಿ ನಿಮಗೆ ತುಂಬ ತೊಂದರೆಗಳು ಅಥವಾ ಸಾಲ ಸೋಲಗಳಂತೇನಿಲ್ಲ.
ಯಾಕಂದರೆ ಇಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಉತ್ತಮವಾಗಿದೆ, ಗುರುಬಲದ ಅನುಕೂಲತೆ, ಇತರ ಗ್ರಹಗಳ ಒಂದು ಅನುಕೂಲತೆಗಳು ಉತ್ತಮವಾಗಿರೋದ್ರಿಂದ ತುಂಬ ತೊಂದರೆಗೆ ಸಿಲುಕಿಕೊಳ್ಳುವಂಥ ವಿಚಾರ. ಆದರೆ ನೀವೇ ನಿಮ್ಮದೇ ಒಂದು ಅಹಂನಿಂದ, ನಿಮ್ಮದೇ ಒಂದು ಪ್ರತಿಷ್ಠೆಗಾಗಿ ನೀವು ಅಲ್ಲಿ ತೊಂದರೆಗೆ ನೀವೇ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಅಥವಾ ನಿಮ್ಮಲ್ಲಿ ಇಲ್ಲದ ವಿಚಾರವನ್ನು ಇದೆ ಎಂದು ತೋರ್ಪಡಿಸಲು ನೀವು ಸಾಲಗೆಲ್ಲ ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಅಂತಹ ಒಂದು ವಿಚಾರದ ಗಮನ ಗಮನಿಸಬೇಕು. ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಆಗಲಿ ಅಥವಾ ದುಂದು ವೆಚ್ಚ ಮಾಡೋದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ನೀವು ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಅತ್ಯಂತ ಉತ್ತಮ ಫಲ ಪಡೆಯುವಂಥ ರಾಶಿ ಆಗಿರುತ್ತೆ. ಈ 12 ರಾಶಿಗಳ ಪೈಕಿ ಲಾಭ ಸ್ಥಾನದ ಲಾಭ ಕೇವಲ ಯಾವುದೇ ಗೋಚರದಲ್ಲಿ ಒಂದು ರಾಶಿಗಷ್ಟೇ ಸಿಗುತ್ತೆ. ಅಂತಹ ಒಂದು ರಾಶಿಯಲ್ಲಿ ಈಗ ವೃಶ್ಚಿಕ ರಾಶಿ ಒಂದಾಗಿರುತ್ತೆ. ನಿಮಗೆ ಲಾಭಸ್ಥಾನದ ಶುಕ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಇದೆ. ಜೊತೆಗೆ ವಿವಿಧ ಮೂಲಗಳಿಂದ ಹಣ ಬಂದು ನಿಮಗೆ ಕೈ ಸೇರಲಿವೆ. ಅಥವಾ ಹಿಂದೆ ಪ್ರಯತ್ನ ಮಾಡಿ ಕೈ ಬಿಟ್ಟಂಥ ವಿಚಾರಗಳು ಈಗ ಮರುಜೀವನ ಸಿಗುತ್ತೆ, ಅದರಲ್ಲಿ ನಿಮಗೆ ಲಾಭ ಬರುತ್ತೆ. ಹಿಂದೆ ನಿಮಗೆ ನಷ್ಟ ಆಗಿದ್ದ ಯಾವುದೇ ಒಂದು ವಿಚಾರಗಳು ಅಥವಾ ಅಂಥ ಒಂದು ಉದ್ಯಮಗಳು ಈಗ ನಿಮ್ಮನ್ನು ಲಾಭದತ್ತ ಕೊಂಡೊಯ್ಯುವಂಥ ಘಟನೆಗಳು ಜರುಗುತ್ತೆ. ಆಕಸ್ಮಿಕವಾಗಿ ಹಲವಾರು ನಿಮಗೆ ಪವಾಡ ಸದೃಶವಾದ ಬದಲಾವಣೆಗಳು ಆಗ್ತವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತವೆ. ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಬೇಗ ಸಿಗುವಂಥದ್ದು, ಅಥವಾ ಈಗಾಗಲೇ ಉದ್ಯೋಗ ಇರುವಂಥವರಿಗೆ ಅವರಿಗೆ ಪ್ರಮೋಷನ್ ಬಡ್ತಿ ಎಲ್ಲ ಸಿಗುವಂಥದ್ದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರು ಅಥವಾ ವಿದೇಶದ ಉದ್ಯೋಗ ಪ್ರಯತ್ನ ಪಡೋರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಿಗೆ ಈಗ ನಿಮಗೆ ಬೇಗ ಚಾಲನೆ ಸಿಗುತ್ತೆ. ಹಾಗಾಗಿ ಹಲವಾರು ಕ್ಷೇತ್ರದ ವೃಶ್ಚಿಕ ರಾಶಿಯವರಿಗೆ ಇದೊಂದು ತುಂಬ ಒಂದು ಅದ್ಭುತವಾದ ಸಮಯ, ಅದೃಷ್ಟವು ಒಲಿದು ಬರುವಂಥ ಸಮಯ ಆಗಿರುತ್ತೆ. ಇದನ್ನು ಚೆನ್ನಾಗಿ ಅರಿತುಕೊಂಡು ಸದುಪಯೋಗ ಮಾಡಿಕೊಳ್ಳಿ. ಜೊತೆಗೆ ಏನಾದರೂ ಉದ್ಯಮ ಆರಂಭ ಮಾಡಬೇಕು, ವ್ಯಾಪಾರ ಆರಂಭ ಮಾಡಬೇಕು, ಏನಾದರೂ ಸಣ್ಣ ಮಳಿಗೆಗಳನ್ನು ತೆರೀಬೇಕು, ಇತ್ಯಾದಿಗಳೆಲ್ಲ ಯೋಜನೆಗಳಿದ್ರೆ ಅದನ್ನು ಈ ಕಾಲದಲ್ಲಿ ನೀವು ಅದನ್ನು ಚಾಲನೆಗೊಳಿಸ್ಬೋದು. ಅದಕ್ಕೆ ಈಗ ಉತ್ತಮವಾದ ಒಂದು ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ಶುಕ್ರನ ನಿಮಗೆ ಪ್ರೋತ್ಸಾಹ ಈ ವೃಶ್ಚಿಕ ರಾಶಿಯವರಿಗಿರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ಚಲನೆ ಅಷ್ಟೊಂದು ಉಪಯೋಗವಾಗಿ ಇರೋದಿಲ್ಲ. ಅಂದರೆ ಅಲ್ಲಿ ಆಗಲೇ ಹೇಳಿದ್ದೇನೆ 6, 7, 10 ಅಂತ ನಿಮ್ಮ 10ನೇ ಸ್ಥಾನ ಅಂತ ಬರುತ್ತೆ. ನಿಮ್ಮ ರಾಶಿಯಿಂದ ಅಲ್ಲಿ 10ರ ಸ್ಥಾನದಲ್ಲಿ ಬರುವ ಕಾರಣ ಕರ್ಮಸ್ಥಾನದಲ್ಲಿ ಶುಕ್ರನು ವಿವಿಧ ರೀತಿಯ ಸಂಕಷ್ಟಗಳಿಗೆ ಕಾರಕನಾಗ್ತಾನೆ. ಆತನು ವಿವಿಧ ರೀತಿಯ ವಿವಾದಗಳಿಗೆ ಕಾರಣ ಆಗ್ತಾನೆ. ಜೊತೆಗೆ ನಮ್ಮನ್ನು ಯಾವ ಸರಿ ಇದ್ದರೂ ಸಹ ನಮಗೆ ಇನ್ನಿತರ ಯಾವುದೇ ಸರಿ ಇಲ್ಲದಂಥ ವ್ಯಕ್ತಿಗಳ ಒಂದು ಸಹವಾಸ ಆಗಿ ನಾವು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಧನುರಾಶಿಯವರು ಎಲ್ಲ ವಿಚಾರ ಹೆಜ್ಜಬೇಕು. ಅದೇ ರೀತಿ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ನೀವು ಯಾವುದೇ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಈ ಹಿಂದೆ ಮಾಡಿದ ಯಾವುದೇ ಒಂದು ತಪ್ಪುಗಳು ಈಗ ಮೇಲಕ್ಕೆ ಬಂದು ನಿಮ್ಮ ಮೇಲೆ ಕಾನೂನಿನ ಅಸ್ತ್ರ, ಕೇಸ್ ಆಗುವಂಥದ್ದು ಅಥವಾ ದೂರುಗಳು ಬರುವಂಥದ್ದು, ಕಂಪ್ಲೇಂಟ್ ಆಗುವಂಥದ್ದು, ಇಲ್ಲ ದಂಡ ಪೆನಲ್ಟಿಗಳನ್ನು ಕಟ್ಟುವಂಥ ಸಾಧ್ಯತೆ ಇವೆಲ್ಲ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಹೆಚ್ಚಿನ ತುಂಬ ಕಾಳಜಿ ಬೇಕಾಗುತ್ತೆ. ಜೊತೆಗೆ ಕಲಹ ಹೆಚ್ಚಾಗುತ್ತೆ ಈ ಕಾಲದಲ್ಲಿ. ಮನೆಯಲ್ಲೂ ಪ್ರತಿಪತ್ತಿಯರು ಇರ್ಬೋದು, ತಂದೆ ಮಕ್ಕಳದಿರ್ಬೋದು, ಅಥವಾ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದು. ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳ ಒತ್ತಡಗಳು ಬರ್ಬೋದು. ಹಾಗಾಗಿ ತನುಮನ ಧನದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಧನುರಾಶಿಯವರಿಗೆ ಬೇಕಾಗುತ್ತೆ. ಅದೇ ರೀತಿ ಹೊಟ್ಟೆಗೆ ನೋವುಗಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿತ ಸಮಸ್ಯೆಗಳು ಅಥವಾ ಆಹಾರ ದೋಷದಿಂದ ಏನಾದರೂ ಫುಡ್ ಪಾಯ್ಸನಿಂಗು ಮುಂತಾದೆಲ್ಲ ಜರಬಹುದು. ಹಾಗಾಗಿ ಮೊದಲೇ ಹೇಳಿದಂತೆ ತನು ಅಂದರೆ ನಮ್ಮ ಆರೋಗ್ಯದ ಮೇಲೆ, ಧನ ಅಂದರೆ ಹಣಕಾಸಿನ ಮೇಲೆ, ಮನ ಅಂದರೆ ಮನೋನಿಯಂತ್ರಣ. ಹಾಗಾಗಿ ಎಲ್ಲದರ ಮೇಲೂ ನೆಗೆಟಿವ್ ಪರಿಣಾಮಗಳು ಬರುವ ಕಾರಣ ನೀವು ಅಂಥ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ಯಾವುದೇ ನೀವು ಕಾನೂನಿನ ತೊಡಕಿಗೆ ಸಿಲುಕದಂತೆ ಅಥವಾ ಯಾರ ಜೊತೆಗೆ ವಿವಾದಕ್ಕೆ ಸಿಲುಕದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಧನುರಾಶಿಯವರಿಗೆ. ನೀವು ಕೊನೆಗೆ ಹೇಳ್ತಕ್ಕಂಥ ಶುಕ್ರ ಅಥವಾ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಈ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಭಾಗ್ಯಸ್ಥಾನ ನಿಮ್ಮ ರಾಶಿಯಿಂದ ನವಮದಲ್ಲಿ ಇರುವಂತಹ ಶುಕ್ರ ಈ ಬಾರಿ ನಿಮಗೆ ಭಾಗ್ಯದಾಯಕನಾಗಿರ್ತಾನೆ. ಹಲವಾರು ಕಾರಣಗಳಿಂದ ಕೆಲವು ಮಕರ ರಾಶಿಯವರು ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ. ನಮಗೆ ಈ ಸಾತಿ ಮುಗಿದ್ರು ಇನ್ನೂ ಮತ್ತೆ ನೀವು ಕೆಲವೊಮ್ಮೆ ಕೆಟ್ಟದನ್ನೇ ಹೇಳ್ತೀರಾ, ಅಥವಾ ನಮಗೆ ಯಾವಾಗ ಉತ್ತಮ ಫಲಗಳು ಸಿಗೋದೇ ಇಲ್ವಾ ಅಂತಲ್ಲ. ಹಾಗಾಗಿ ಅದು ಯಾವ ರಾಶಿಗೂ ಆ ಥರ ಇರೋದು. ಮಕರ ಆಗಲಿ, ಕುಂಭ ಆಗಲಿ, ಯಾವುದೇ ಇರಲಿ, ನಿರಂತರವಾಗಿ ಈ ಯಾವುದೇ ಗ್ರಹಗಳು ನಿರಂತರವಾಗಿ ಕೆಟ್ಟದನ್ನು ಕೊಡೋದಿಲ್ಲ. ಕೆಲವೊಂದು ದೀರ್ಘಚಾರಿ ಮತ್ತು ಕ್ಷಿಪ್ರಚಾರಿ ಅಂತ ಇರುತ್ತೆ. ಉದಾಹರಣೆಗೆ ಶುಕ್ರನಿಗೆ ಕ್ಷಿಪ್ರಚಾರಿ, ಆತನು ಈ ತಿಂಗಳು ನಿಮಗೆ ಕೊಡ್ತಾನೆ, ಅಥವಾ ಕೆಲವೊಂದು ಸರಿ ಒಂದು ಸರಿ ಈ ತಿಂಗಳು ಯಾವ ರಾಶಿಗೆ ಬರಲಿಲ್ಲ ಅವರಿಗೆ ಖಂಡಿತ ಅದರ ಮುಂದಿನ ತಿಂಗಳು ಉತ್ತಮ ಫಲ ಉತ್ತಮ ಗ್ರಹಗಳಿಂದ ಸಿಗುತ್ತೆ. ಚಂದ್ರನು ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿ ರಾಶಿಗೂ ತಿಂಗಳಲ್ಲಿ 15-16 ದಿನಗಳಷ್ಟು ಪ್ರತಿ ರಾಶಿಗೂ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಗೋಚಾರ ಫಲವನ್ನು ನೀವು ಆಸಕ್ತಿಯಿಂದ ಗಮನಿಸಿಕೊಂಡ್ರೆ ನಿಮಗೆ ಅದರ ಉತ್ತಮ ಫಲಗಳು ಖಂಡಿತ ನಿರ್ದಿಷ್ಟ ಆಗುತ್ತೆ. ಅವರು ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣ ಅದು ಯಾವುದೇ ಇರಲಿ ಆ ಕ್ಷೇತ್ರಕ್ಕೆ ಅನುಸರಿಸಿ ಉತ್ತಮ ಫಲಗಳು ಖಂಡಿತ ಉತ್ತಮವಾಗಿ ಬರುತ್ತವೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ಬಾರಿ ಭಾಗ್ಯಸ್ಥಾನದ ಉತ್ತಮ ಲಾಭ ಸಿಗಲಿದೆ. ಶುಕ್ರನ ಅನುಗ್ರಹದಿಂದ ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ.
ಹಳೆಯ ಬಾಕಿ ಬರಬೇಕಾದ ಹಣ ಬಂದು ಇರುವಂಥದ್ದು, ಅಥವಾ ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರುವಂಥದ್ದು, ಅಥವಾ ನೀವು ಸಾಲ ಮಾಡಿದ ಹಣವನ್ನು ಈಗ ತೀರಿಸಲಿಕ್ಕೆ ಆಗುವಂಥದ್ದು, ಕೆಲವರಿಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಅಥವಾ ಮನೆಯಲ್ಲಿ ಏನೋ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮದುವೆ ಮುಂಜಿ ಗೃಹ ಪ್ರವೇಶಗಳು, ಅಥವಾ ವಸ್ತ್ರ ಆಭರಣಗಳನ್ನ ಕೊಳ್ಳುವಂಥ ಅವಕಾಶ, ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಯಾವುದೇ ಪ್ರಯತ್ನದಲ್ಲಿ ಜಯ ನೆಮ್ಮದಾಗುತ್ತೆ, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಮದುವೆ ಮುಂಜಿಗಳ ಪ್ರಯತ್ನದಲ್ಲಿ ಅವೆಲ್ಲ ಈಗ ಫಿಕ್ಸ್ ಆಗುವಂಥದ್ದು. ಅದೇ ರೀತಿ ವಿರುದ್ಧ ಲಿಂಗದವರಿಂದ ಅಂದರೆ ಸ್ತ್ರೀಯರಿಗೆ ಪುರುಷರ ಮೂಲಕ, ಪುರುಷರಿಗೆ ಸ್ತ್ರೀಯರ ಮೂಲಕ ಏನಾದರೂ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಬೇಗನೆ ಆಗ್ಬೋದು. ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ. ಜೊತೆಗೆ ಈ ಮಕರ ರಾಶಿಯವರು ಇರುವಂಥ ಅವರ ಮಕ್ಕಳಿಗೂ ಸಹ ಈಗ ಒಂದು ಉತ್ತಮ ಫಲಗಳು ಈಗ ವ್ಯಕ್ತವಾಗ್ತವೆ. ಅವರ ಒಂದು ಪ್ರಯತ್ನದಲ್ಲಿ ಉದ್ಯೋಗನೋ, ವಿವಾಹನೋ, ಅಥವಾ ಅವರ ಒಂದು ವಿದೇಶ ಪ್ರಯಾಣನೋ, ವಿದೇಶ ಉದ್ಯೋಗನೋ ಇವೆಲ್ಲ ಈಗ ಅಚ್ಚುಕಟ್ಟಾಗಿ ಶುಕ್ರನು ನಿಮಗೆ ಕೊಳ್ಳಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಅದು ನಾನಾ ಮೂಲಗಳಿಂದ ನಮಗೆ ಭಾಗ್ಯ ಒಲಿದು ಬರುತ್ತೆ ಅಂತ ಹೇಳ್ತೇವೆ. ಅಂತ ಒಂದು ಲಕ್ ನಿಮಗೆ ಈಗ ನಿಮ್ಮ ಅದೃಷ್ಟ ಪರ ನಿಮ್ಮ ಪರವಾಗಿ ಇರುತ್ತೆ. ಅವಧಿ 24 ದಿನಗಳ ಅವಧಿ ಕಡಿಮೆ ಇದ್ದರೂ ಆ 24 ಅವಧಿ ನಮಗೆ ವರ್ಷ ಪೂರ್ತಿ ಆಗುವಂಥ ಕೆಲವು ಭಾಗ್ಯೋದಯ ಈ ಕಾಲದಲ್ಲಿ ಆಗ್ಬೋದು. ಹಾಗಾಗಿ ಅಪರೂಪಕ್ಕೆ ಈ ಭಾಗ್ಯಸ್ಥಾನದ ಶುಕ್ರನ ಆಶೀರ್ವಾದವನ್ನು ಎಲ್ಲ ಮಕರ ರಾಶಿಯವರು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂಥ ಪರಿವರ್ತನೆ. ಅಷ್ಟಮದಲ್ಲಿ ಯಾವುದೇ ಇತರ ಗ್ರಹಗಳು ಉತ್ತಮ ಫಲವನ್ನು ಅಲ್ಲಿ ಕೊಡೋದಿಲ್ಲ. ಚಂದ್ರ ಶುಕ್ರನ ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ಅಷ್ಟಮದಲ್ಲಿ ತುಂಬ ಕಷ್ಟವನ್ನು, ನಷ್ಟವನ್ನು, ರೋಗವನ್ನೆಲ್ಲ ಕೊಡುವಂಥ ಸೂಚನೆ ಇರುತ್ತೆ. ಆದರೆ ಚಂದ್ರ ಮತ್ತು ಶುಕ್ರರು ಅಷ್ಟಮದಲ್ಲಿ ಸಹ ಅವರು ಉತ್ತಮ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಶುಭ ಗ್ರಹಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಶುಕ್ರನು ಈ ಬಾರಿ ಕುಂಭರಾಶಿಗೂ ಉತ್ತಮ ಫಲವನ್ನು ಕೊಡ್ತಾನೆ. ಆರೋಗ್ಯ, ಸುಖ, ಲಾಭ, ಜಯ, ಸಂಪತ್ತುಗಳು ಈ ಅಷ್ಟಮದಿಂದ ವ್ಯಕ್ತವಾಗ್ತವೆ. ನಿಮಗೆ ಈ ಸತಿಯ ಪ್ರಭಾವ ಇದ್ದರೂ ಅಥವಾ ಇತರ ಗ್ರಹಗಳ ಒಂದು ಕೊರತೆ ಇದ್ದರೂ ಈ ಕಾಲದಲ್ಲಿ ಈ 24 ದಿನಗಳ ಅವಧಿ ಶುಕ್ರನು ನಿಮಗೆ ಬಹಳ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ನೀವು ಮಾಡುವಂಥ ಉದ್ಯಮ, ವ್ಯಾಪಾರ ಇವೆಲ್ಲ ಚೆನ್ನಾಗಿ ಪ್ರಗತಿ ಆಗುತ್ತೆ. ಆರ್ಥಿಕವಾಗಿ ಹಣ ಕೈಗೂ ಸೇರುವಂಥದ್ದು, ಅಥವಾ ಆರೋಗ್ಯದಲ್ಲಿ ಕಾಣುತ್ತಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ಅವೆಲ್ಲ ಈಗ ಪರಿಹಾರವಾಗಿ ಆರೋಗ್ಯವು ನಿಮಗೆ ಚೆನ್ನಾಗಿ ಉತ್ತಮವಾಗಿರುವಂಥದ್ದು. ಮನಸ್ಸಲ್ಲಿ ಸಹ ನೆಮ್ಮದಿ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಒಂದು ಅಪೂರ್ವವಾದ ಅವಕಾಶ ಬಂದಿದೆ. ಇದನ್ನು ಶುಕ್ರನ ಅನುಗ್ರಹದಿಂದ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಯುವ ವರ್ಗದವರಿಗೆ, ಸಾಧಕರಿಗೆ ಅವರವರೊಂದು ಪ್ರತಿಭೆಗೆ ಅನುಗುಣವಾಗಿ ಈ ಎಲ್ಲಾದರೂ ಪ್ರತಿಭಾ ಪುರಸ್ಕಾರ, ಉದ್ಯೋಗ ಸಿಗುವಂಥದ್ದು, ಅವಕಾಶ ಸಿಗುವಂಥದ್ದು, ಅಥವಾ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು, ವಿದೇಶದ ಒಂದು ಏನಾದರೂ ಸಂಸ್ಥೆಗಳಲ್ಲಿ ನಿಮಗೆ ಹುದ್ದೆಗಳು ಸಿಗುವಂಥದ್ದು, ಅಥವಾ ವಸ್ತ್ರ, ಆಭರಣ, ಚಿನ್ನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಒದಗಿ ಬರಲಿದೆ. ಕುಂಭರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದ ಚಲನೆ 6, 7, 10 ಈ 3 ಸ್ಥಾನಗಳು ಶುಕ್ರನಿಗೆ ವಿರುದ್ಧವಾದ ಪರಿಣಾಮ ಕೊಡುವಂಥ ಸ್ಥಾನಗಳು. ಹಾಗಾಗಿ ನಿಮ್ಮ ಒಂದು ರಾಶಿಗೆ ಈಗ ಶುಕ್ರನು ವಿರುದ್ಧವಾದ ಪ್ರಭಾವವನ್ನು ಕೊಡ್ತಾನೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲ ಕಡಿಮೆ ಇರುತ್ತೆ. ಅಲ್ಲಿ ಮೊದಲೇ ಗೊತ್ತಿರುವಂತೆ ನಿಮಗೆ ಸತಿಯ ಪ್ರಭಾವದಲ್ಲಿದ್ದೀರಾ. ಜೊತೆಗೆ ಇತರ ಗ್ರಹಗಳಂದ್ರೆ ಈ ರಾಹುನ ಒಂದು ತೊಂದರೆಗಳಿಗೆ, ಅಥವಾ ಈ ಮಂಗಳ, ರವಿ ಅಥವಾ ಗುರು ಇತ್ಯಾದಿ ಸಹ ಪ್ರಭಾವಶಾಲಿ ಗ್ರಹಗಳು ಯಾವುದೇ ನಿಮಗೆ ಪರವಾಗಿ ಇರೋದಿಲ್ಲ. ಈ ಕಾಲದಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಶುಕ್ರನ ಈ ಸಪ್ತಮದ ಚಲನೆ ಕಾರಣವಾಗಿ ದಾಂಪತ್ಯದಲ್ಲಿ ಕಲಹ, ಪತಿಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಆರ್ಥಿಕವಾಗಿ ಸಾಲಕ್ಕೆ ಸಿಲುಕಿಕೊಳ್ಳುವಂಥದ್ದು, ಅಥವಾ ಯಾರದೋ ಮಾತಿನೊಂದಿಗೆ ನೀವು ಮೋಸದ ವಂಚನೆಗೆ ಜಾಲಕ್ಕೊಳಗೆ ಅಪಾರವಾದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ನೀವು ನಷ್ಟಕ್ಕೆ ಒಳಗಾಗೋದು ನೋಡ್ತೇವೆ ನಾವು ಷೇರುಗಳಲ್ಲಿ, ಅಥವಾ ಇನ್ನಿತರ ಯಾವುದೇ ಮಾತು ಕೇಳಿ ಹೂಡಿಕೆ ಮಾಡಿ ರಾತ್ರೋರಾತ್ರಿ ಒಂದು ಕೋಟ್ಯಾಧಿಪತಿ ಇದ್ದವರು ಮತ್ತು ಅಲ್ಲಿ ಪೂರ್ತಿ ಪಾಪರಾಗಿರುವಂಥ ಘಟನೆಗಳು ಅವೆಲ್ಲ ನೋಡ್ತೇವೆ. ಅಂಥದ್ದೆಲ್ಲ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮನೆಯಲ್ಲಿ ಸಹ ಹಾಗೆ ನೆಮ್ಮದಿಯ ವಾತಾವರಣ ಕಡಿಮೆ ಇರುತ್ತೆ. ನಾನಾ ರೀತಿಯ ಕಲಹಗಳು ಪತಿಪತ್ನಿಯರ ಮಧ್ಯೆ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ ಬರ್ಬೋದು, ಹಿರಿಯರ ಜೊತೆಗೆ ಬರ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಅಥವಾ ಅನೇಕ ನಿಮಗೆ ಒತ್ತಡ, ಮಾನಸಿಕ ಒತ್ತಡ ಹೆಚ್ಚಳ ಆಗುವಂಥದ್ದು, ವೃತ್ತಿ ಜಾಗದಲ್ಲೂ ಸಹ ಹಾಗೆ ಮೇಲಾಧಿಕಾರಿಗಳಿಂದ ಕಿರುಕುಳ, ವಿರುದ್ಧ ಲಿಂಗದವರಿಂದ ಕಿರುಕುಳ ಇವೆಲ್ಲ ಬರಲಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಮೀನರಾಶಿಯವರು ಸ್ವಲ್ಪ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ಜೊತೆಗೆ ಅಥವಾ ಮೂರನೇ ವ್ಯಕ್ತಿಗಳ ಮಾತನ್ನು ನಂಬಿ ಆಮಿಷಕ್ಕೆ ಒಳಗಾಗಿ ನೀವು ನಾನಾ ರೀತಿಯ ಸಂಕಷ್ಟ ಅಥವಾ ನಷ್ಟಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬಹಳ ಇರುತ್ತೆ. ಹಾಗೆ ಮೀನರಾಶಿಯವರು ಇವೆಲ್ಲದರಿಂದ ಸ್ವಲ್ಪ ತುಂಬ ಎಚ್ಚರವಾಗಿರಬೇಕು. ಕೊನೆಗೆ ಹೇಳತಕ್ಕಂಥ ಈಗ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ, ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬೇಕಾಗತ್ತೆ ಈ ಮೀನರಾಶಿಯವರು. ಇವೆಲ್ಲವೂ ಈ ಶುಕ್ರನ ಕನ್ಯಾ ಗೋಚಾರದ ಅಥವಾ ಶುಕ್ರನ ಕನ್ಯಾ ವಾಸದ 24 ದಿನಗಳ ಅವಧಿ ಅಂದರೆ ಅಕ್ಟೋಬರ್ 9ರಿಂದ ನವೆಂಬರ್ 2ರವರೆಗಿನ ಒಂದು ಗೋಚಾರ ಫಲವನ್ನು ಶುಕ್ರನಿಗೆ ಸಂಬಂಧಿಸಿ ವಿಶ್ಲೇಷಣೆ ಮಾಡಲಾಗಿದೆ. ಅಲ್ಲಿ ಆಗಲೇ ಹೇಳಿದಂತೆ ಸುಮಾರು 6 ರಾಶಿಗಳಿಗೆ ಅತ್ಯುತ್ತಮ ಫಲ, 3 ರಾಶಿಗಳಿಗೆ ಸಾಮಾನ್ಯ ಫಲ,
ಮತ್ತು 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಉತ್ತಮ ಫಲ ಬಂದರೂ ಅಷ್ಟೇನು ಚಿಂತೆ ಪಡೋದಿಲ್ಲ. ಆದರೆ ಈ ಮಧ್ಯಮ ಮತ್ತು ಸಮ್ಮಿಶ್ರ ಫಲ ಅಂತ ಸಂಕಷ್ಟ ಫಲಗಳು ಬಂದರೂ ಈಗ ಹೇಳತಕ್ಕಂತಹ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಅಥವಾ ನವಗ್ರಹಗಳ ಸ್ತೋತ್ರದ ಇತ್ಯಾದಿಗಳನ್ನು ಖಂಡಿತ ಪಠನೆ ಮಾಡಬೇಕಾಗುತ್ತೆ. ಇದನ್ನು ಇಲ್ಲಿ ಹೇಳ್ತಕ್ಕಂಥ ಶ್ಲೋಕ ಪ್ರಾರ್ಥನೆ ಪ್ರತಿನಿತ್ಯವೂ ಪಠನೆ ಮಾಡ್ಬೋದು. ಅದು ದೋಷ ಇದ್ದಾಗ ಅಷ್ಟೇ ಅಂತಾರಲ್ಲ, ಆದರೆ ದೋಷ ಇದ್ದಾಗ ಕನಿಷ್ಠ ಪಕ್ಷ ನಾವು ನಮ್ಮ ಜಾಗೃತಿಗಾಗಿ ಒಂದು ಆತ್ಮಬಲ ವೃದ್ಧಿಗಾಗಿ ಇದನ್ನು ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಶುಕ್ರನ ಸಂಬಂಧಿತವಾಗಿ ದೇವತೆಯಾಗಿ ಪ್ರಧಾನ ದೇವತೆಯಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಅಲ್ಲಿ ವಿಶೇಷವಾಗಿ ಗುರುತಿಸಿದ್ದಾರೆ. ತಾಯಿ ಮಹಾಲಕ್ಷ್ಮಿಯು ಶುಕ್ರನಿಗೆ ಸಂಬಂಧಿತವಾದ ವಿಶೇಷವಾದ ಪೌರಾಣಿಕ ಮತ್ತು ಚಾರಿತ್ರಿಕ ಹಿನ್ನೆಲೆಗಳು. ಆ ಕಡೆ ಭಾರ್ಗವಿ ಅಥವಾ ಭೃಗುಕುಲ ಸಂಜಾತೆ, ಶುಕ್ರನು ಸಹ ಭೃಗುಕುಲ ಸಂಜಾತನಾಗಿದ್ದಾನೆ. ಹಾಗಾಗಿ ಆ ಭೃಗು ವಂಶದರಾಗಿರುವಂತಹ ಈ ತಾಯಿ ಮಹಾಲಕ್ಷ್ಮಿ ಅವರ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿಯ ಅಷ್ಟೋತ್ತರ, ಮಹಾಲಕ್ಷ್ಮಿಯ 108 ನಾಮಗಳು ಅಥವಾ ಯಾವುದಾದ್ರೂ ಅಷ್ಟಲಕ್ಷ್ಮಿ ಸ್ತೋತ್ರ, ಸೌಭಾಗ್ಯಲಕ್ಷ್ಮಿ ಸ್ತೋತ್ರ, ವರಲಕ್ಷ್ಮಿ ಸ್ತೋತ್ರ ಅಂತೆಲ್ಲ ಇರುತ್ತೆ. ಆ ರೀತಿ ಮಹಾಲಕ್ಷ್ಮಿಯ ಒಂದು ಭಕ್ತಿ ಮಾಡೋದ್ರಿಂದ ಅಥವಾ ಮಹಾಲಕ್ಷ್ಮಿ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಅಥವಾ ಯಾವುದೇ ಒಂದು ವಿಷ್ಣು ದೇವಾಲಯದಲ್ಲಿ ಸಹ ಲಕ್ಷ್ಮೀನಾರಾಯಣ ಅಂದರೆ ನಾರಾಯಣನ ಹೃದಯದಲ್ಲಿ ಲಕ್ಷ್ಮೀ ಇರ್ತಾಳೆ, ಲಕ್ಷ್ಮೀ ಹೃದಯದಲ್ಲಿ ನಾರಾಯಣ ಇರ್ತಾನೆ. ಹಾಗಾಗಿ ವಿಷ್ಣು, ಕೃಷ್ಣ, ರಾಮ ಈ ಥರ ಯಾವುದೇ ರೀತಿಯ ವಿಷ್ಣುವಿನ ಸ್ವರೂಪದ ದೇವಾಲಯಗಳು ಸಹ ನಾವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ಬೋದು. ಅಥವಾ ಯಾವುದೇ ರೀತಿಯ ಈ ಸ್ತ್ರೀ ದೇವತೆ ಅಂತ ಹೇಳಿ ಅಮ್ಮನವರು ಯಾವುದೇ ರೀತಿಯ ಒಂದು ಸ್ತ್ರೀ ದೇವತೆಗಳಲ್ಲಿ ಅಲ್ಲಿ ಸಹ ಹಾಗೆ ನೀವು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಆ 3 ಶಕ್ತಿಗಳು ಅಂತರ್ಗತವಾಗಿರ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಅಂಥ ಒಂದು ತ್ರಿಶಕ್ತಾತ್ಮಕವಾಗಿರುವಂಥ ಯಾವುದೇ ರೀತಿಯ ಅಮ್ಮನವರ ಭಕ್ತಿ ಮಾಡೋದಾಗಲಿ, ಅಮ್ಮನವರ ದೇವರುಗಳ ಸಂದರ್ಶನ ಮಾಡೋದಾಗಲಿ, ಶುಕ್ರವಾರದಂದು ಎಂಥ ದೇವಿ ದೇವಾಲಯಗಳು, ಅಮ್ಮನವರ ದೇವಾಲಯಗಳು, ಮಹಾಲಕ್ಷ್ಮಿ ದೇವದಲ್ಲೂ ಪೂಜೆ ಮಾಡೋದಾಗಲಿ, ಅಥವಾ ಶುಕ್ರವಾರದ ರಾಹು ಕಾಲದಲ್ಲಿ ವಿಶೇಷವಾಗಿ ಅಲ್ಲಿ ಹಲವಾರು ದೇವಸ್ಥಾನಗಳ ಪದ್ಧತಿ ಇರುತ್ತೆ, ಅಲ್ಲಿ ನಿಂಬೆಹಣ್ಣಿನ ದೀಪ ಬೆಳೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಕುಂಕುಮಾರ್ಚನೆ, ಅಷ್ಟೋತ್ತರ ಅರ್ಚನೆಗಳನ್ನು ಮಾಡುವಂಥದ್ದು. ಈ ರೀತಿ ಹಲವಾರು ಶುಕ್ರವಾರದಿಂದ ಮಾಡುವಂಥ ಆಚರಣೆಗಳನ್ನು ಮಹಾಲಕ್ಷ್ಮಿ ಅಥವಾ ಇನ್ನಿತರ ಯಾವುದೇ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಮಾಡ್ಬೋದು. ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ, ಶ್ಲೋಕ, ಪಾರಾಯಣಗಳನ್ನು ಹೇಳುವಂಥದ್ದು ಇವೆಲ್ಲವೂ ನಿಮಗೆ ಶುಕ್ರನ ಒಲುಮೆಗೆ ಸಹಾಯಕ ಆಗುತ್ತೆ. ಇನ್ನು ತಾಯಿ ಮಹಾಲಕ್ಷ್ಮಿ ಅಲ್ಲದೆ ಲಕ್ಷ್ಮೀ ಕುಬೇರ ಸ್ತೋತ್ರ ಅಂತ ಇರುತ್ತೆ, ಅಥವಾ ಕುಬೇರನಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರಗಳನ್ನು ಸಹ ಹೇಳ್ಬೋದಾಗಿದೆ. ಇನ್ನು ಇವೆಲ್ಲ ಅಲ್ಲದೆ ಈ ಶುಕ್ರನಿಗೆ ಸಂಬಂಧಪಟ್ಟ ನವಗ್ರಹಗಳಲ್ಲಿ ಆ ಶುಕ್ರನಿಗೆ ಸಂಬಂಧಪಟ್ಟ ವಿಶೇಷವಾದ ಶ್ಲೋಕ ಇರುತ್ತೆ, ನವಗ್ರಹಗಳ ಸ್ತೋತ್ರ ಈ ವೇದವ್ಯಾಸ ರಚಿತವಾದಂಥ. ಅದರಲ್ಲಿ ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕ ಈ ರೀತಿ ಬರುತ್ತೆ: ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಸರಳವಾಗಿರುವ ಈ ವೇದವ್ಯಾಸರಿಂದ ರಚಿತವಾದಂಥ ಈ ಶ್ಲೋಕ, ಇದನ್ನು ನೀವು 6 ಬಾರಿ ಹೇಳುವಂಥದ್ದು. 6 ಅನ್ನೋದು ಶುಕ್ರನಿಗೆ ಒಂದು ಸಾಂಕೇತಿಕವಾದ ಸಂಖ್ಯೆ, ಶುಕ್ರ ಗ್ರಹವನ್ನು ಸಂಕೇತಿಸುವಂಥ ಸಂಖ್ಯೆ 6. ಜೊತೆಗೆ ಬಣ್ಣ ಬಿಳಿ ಬಣ್ಣ ಅಥವಾ ಶ್ವೇತವರ್ಣ ಅಂತ ಆಗಿರುತ್ತೆ, ಶುಕ್ಲಾಂಬರಧರ ಅಂತ, ಶುಕ್ಲ ಅಂಬರ ಅಂತ ಶುಕ್ರದ ಬಿಳಿಯ ಬಣ್ಣವು ಶುಕ್ರನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಅಲ್ಲಿ ನೀವು ಈ 6 ಬಾರಿ ಈ ಶ್ಲೋಕವನ್ನು ಪಠನೆ ಮಾಡ್ಬೋದು. ಹಿಮಕುಂದ ಮೃಣಾಲಾಭಂ ಅಥವಾ ಶುಕ್ರನ ಪೀಡಾ ಪರಿಹಾರ ಶ್ಲೋಕ ಅಂತಿರುತ್ತೆ. ಯಾರಿಗೆ ಈ ನಾನು ಹೇಳಿದ ಸಂಕಷ್ಟ ಫಲ, ಮಧ್ಯಮ ಫಲ ಅಂದರೆ ಅಲ್ಲಿ ಪೀಡೆಗಳ ನಿವಾರಣೆಗೆ ಅವರು ಈ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳ್ಬೋದು, ಅಥವಾ ಯಾರು ಸಹ ಹೇಳ್ಬೋದು. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ಥಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗುಹು. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ಥಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗುಹು. ಸರಳವಾಗಿರುವ ಶುಕ್ರನ ಪೀಡಾ ಪರಿಹಾರ ಸ್ತೋತ್ರ, ಇದನ್ನು ಸಹ ನೀವು 6 ಬಾರಿ ಹೇಳುವಂಥದ್ದು. ಇದು ನಿಮ್ಮ ಒಂದು ಆರ್ಥಿಕವಾದ ಉನ್ನತಿಗೆ ಅಥವಾ ಯಾವುದೇ ರೀತಿಯ ಪೀಡೆಗಳು, ತೊಂದರೆಗಳು ನಿಮಗೆ ಶುಕ್ರನಿಂದ ಬಾರದೇ ಇರಂತೆ ಸಹಾಯಕ ಆಗುತ್ತೆ. ಭಕ್ತಿಪೂರ್ವಕವಾಗಿ ಈ ಶ್ಲೋಕಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಶುಕ್ರ ಅನುಗ್ರಹ ಆಗುತ್ತೆ, ಅಥವಾ ದೋಷ ಇದ್ದಂಥವರಿಗೆ ದೋಷಗಳು ನಿವಾರಣೆ ಆಗುತ್ತವೆ. ಈ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದಲ್ಲಿ ಆಗಲೇ ಹೇಳಿದ್ದೇನೆ, ಅಮ್ಮನವರ ದೇವಾಲಯ ಅಥವಾ ಶುಕ್ರನ ಸಂಬಂಧಿತವಾದ ದೇವತಾ ಕ್ಷೇತ್ರಗಳ ಸಂದರ್ಶನ ಶುಕ್ರವಾರದಂದು ಮಾಡಬಹುದು, ಪೂಜೆಗಳನ್ನು ಮಾಡಬಹುದು. ಇನ್ನು ನವಗ್ರಹಗಳ ಅಷ್ಟೋತ್ತರ ಅಂತ ಬರುತ್ತೆ, ಶುಕ್ರನ ಅಷ್ಟೋತ್ತರ ಅಂತ ಬರುತ್ತೆ, ಅದನ್ನು ಇಷ್ಟ ಇದ್ದೋದನ್ನು ಹುಡುಕಿಕೊಂಡು ಪ್ರಯತ್ನ ಮಾಡ್ಬೋದು. ಇನ್ನು ಇದಲ್ಲದೆ ದಾನ ಧರ್ಮಗಳ ಒಂದು ಆಸಕ್ತಿಗಳಂತವರು ಶುಕ್ರನಿಗೆ ಸಂಬಂಧಿತವಾದ ಅವರೆಕಾಳು ಕೆಲವೊಂದು ಸೀಸನಲ್ಲಿ ಸಿಗುತ್ತೆ, ಕೆಲವೊಂದು ಕಾಲದಲ್ಲಿ ಒಣಗಿದ ಅವರೆಕಾಳು ಸಿಗುತ್ತೆ. ಹಾಗಾಗಿ ಅಂಥ ಒಂದು ಒಣ ಅವರೆಕಾಳು ಸಿಗದೆ ಅದನ್ನು ಕೊಡ್ಬೋದು, ಅಥವಾ ಹಸಿ ಅವರೆಕಾಳು ಅಂತ ಕೊಡ್ಬೋದು, ಅಥವಾ ಅವರೆಕಾಳಿನ ಉತ್ಪನ್ನಗಳನ್ನು ಖಾದ್ಯವಾಗಿ ಅದನ್ನು ಭೋಜನ ರೂಪದಲ್ಲಿ ಅಥವಾ ಅನ್ನದಾನದ ರೂಪದಲ್ಲಿ ಸಹ ಕೊಡ್ಬೋದು, ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಅವರೆಕಾಳನ್ನು ಸಹ ನೀವು ದಾನವಾಗಿ ಕೊಡುವಂಥದ್ದು. ಅವರೆಕಾಳು ಇಲ್ಲದ ಪಕ್ಷದಲ್ಲಿ ಅವರೆಕಾಳಿನ ಜಾತಿಯ ಉದಾಹರಣೆಗೆ ಅಲಸಂದೆ ಬೀಜ, ರಾಜ್ಮಾ ಬೀಜ ಅಂತೆಲ್ಲ ಬರುತ್ತೆ, ಅವೆಲ್ಲ ಅಲಸಂದೆ ಈ ಅವರೆಕಾಳಿನ ಜಾತಿಯ ಇತರ ಅವರೆಗಳು ಅಥವಾ ಬೀನ್ಸ್ ಅಂತ ನಾವು ಯೂಸ್ ಮಾಡ್ತೇವೆ, ಅದನ್ನು ಹಾಗೆ ಅಂಥ ಅವರೆ ಜಾತಿಯ ಇತರ ಧಾನ್ಯಗಳನ್ನು ಸಹ ಅಥವಾ ಅಂಥ ಒಂದು ತರಕಾರಿ ರೂಪದ ಧಾನ್ಯಗಳನ್ನು ಸಹ ನೀವು ಅಲ್ಲಿ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ
ಶುಕ್ರನು ವಿಶೇಷವಾಗಿ ಶೃಂಗಾರ ಸಾಮಗ್ರಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಭೋಗ ಸಾಮಗ್ರಿಗಳು ಅದಕ್ಕೆ ಕಾರಕನಾಗಿರ್ತಾನೆ. ಹಾಗಾಗಿ ಇದನ್ನು ಸ್ತ್ರೀ ವರ್ಗಕ್ಕೆ ಬೇಕಾದಂಥ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿಗಳು, ವಸ್ತ್ರ, ಉಡುಪುಗಳನ್ನು, ಆಭರಣಗಳನ್ನು ನೀವು ಅಂಥ ಒಂದು ಸ್ತ್ರೀ ವರ್ಗಕ್ಕೆ ಕೊಡುತ್ತದೆ. ನಿಮ್ಮ ಮನೆಯಲ್ಲಿರತಕ್ಕಂತಹ ನಿಮ್ಮ ತಾಯಿ, ತಂಗಿ ಅಥವಾ ಸೋದರಿ ಅಥವಾ ನಿಮ್ಮ ಅತ್ತೆ ಮುಂತಾದವರಿಗೆ ಅಂಥೊಂದು ಶುಕ್ರವಾರದಂದು ಅವರಿಗೆ ಇಷ್ಟಪಡುವಂಥ ವಸ್ತ್ರ, ಆಭರಣ, ಸಿಹಿ ತಿನಿಸು ಅಥವಾ ಹೂ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಒಂದು ಪ್ರಸನ್ನವಾಗಿರುವಂಥದ್ದು ಅಥವಾ ಹಿರಿಯರಿದ್ದರೆ ಅವರಿಂದ ಆಶೀರ್ವಾದ ಪಡೆಯುವಂಥದ್ದು, ಕಿರಿಯರಿಗೆ ಪ್ರೀತಿಪೂರ್ವಕವಾಗಿ ಕೊಡುವಂಥದ್ದು ಇವೆಲ್ಲವೂ ಆ ಸ್ತ್ರೀ ವರ್ಗವನ್ನು ಸಂಕೇತಿಸುವಂಥ ಶುಕ್ರ ಗ್ರಹದ ಪ್ರೀತ್ಯರ್ಥವಾಗಿ ಮಾಡ್ಬೋದು. ಪ್ರತಿ ಸ್ತ್ರೀಯಲ್ಲೂ ಅಥವಾ ಪ್ರತಿ ಮನೆಯಲ್ಲೂ ಇರತಕ್ಕಂಥ ಸ್ತ್ರೀ ವರ್ಗವು ಮಹಾಲಕ್ಷ್ಮಿಯ ಸಂಕೇತ ಎಂದು ನಮ್ಮ ಒಂದು ಶಾಸ್ತ್ರದಲ್ಲಿ ಕಂಡುಬರುತ್ತೆ. ಯತ್ರ ನಾರ್ಯಂಸ್ತು ಪೂಜೆ ರಮಸ್ತೆ ತತ್ರ ದೇವತಾ, ಅಂದರೆ ನಾರಿ ವರ್ಗವನ್ನು ನಾವು ಯಾವ ರೀತಿ ಪೂಜೆ ಅಥವಾ ಅವರನ್ನು ಗೌರವಿಸ್ತೋ ಅಷ್ಟು ಉತ್ತಮ ಫಲ ನಾವು ಪಡೆಯುತ್ತೇವೆ ಅನ್ನೋದರ ಶುಕ್ರನ ಸಂಕೇತವಾಗಿರ್ತಾನೆ. ಹಾಗಾಗಿ ಸ್ತ್ರೀ ವರ್ಗಕ್ಕೆ ನಾವು ಅನುಕೂಲವಾಗುವಂಥ ಯಾವುದೇ ವಿಚಾರವನ್ನು ಅಥವಾ ಅವರನ್ನು ವಿರೋಧಿಸದೆ, ನಿಂದಿಸದೆ ಅವರಲ್ಲಿ ಪ್ರಸನ್ನವಾಗಿರುವಂಥ ಒಂದು ವ್ಯವಸ್ಥೆಗೆ ಶುಕ್ರನು ಪ್ರೀತಿಗೊಳ್ತಾನೆ. ಇವೆಲ್ಲ ನಾವು ಮಾಡುವಂಥದ್ದು. ಆ ರೀತಿ ಇನ್ನು ಯಾರೋ ಈ ಅಶಕ್ತರು ಅಥವಾ ಈ ಬಡ ಕುಟುಂಬದವರು ಇರ್ತಾರೆ ಅವರ ಒಂದು ಸ್ತ್ರೀ ವರ್ಗಕ್ಕೆ ಅಥವಾ ಅವರ ಒಂದು ಕನ್ಯೆಯರಿಗೆ ವಿವಾಹಕ್ಕೆ ನೀವು ಸಹಾಯ ಮಾಡೋದು. ಈಗ ಬಹಳಷ್ಟು ಸಾಮೂಹಿಕ ವಿವಾಹ ಅಥವಾ ಬೇರೆ ಬೇರೆ ರೀತಿಯ ವಿವಾಹ ನಡೆಸುವಂಥ ಸಂಸ್ಥೆಗಳೆಲ್ಲ ಇರ್ತವೆ ಆರ್ಥಿಕವಾಗಿ ಹಿಂದುಳಿದವರಿಗೆ. ಅಂಥ ಸಂಸ್ಥೆಗಳಿಗೆ ಸಹ ನಿಮ್ಮ ಒಂದು ಡೊನೇಷನ್ನು ಕೊಡ್ಬೋದು. ಹಾಗಾಗಿ ಅಂಥ ಒಂದು ಅನೇಕ ರೀತಿಯ ವ್ಯವಸ್ಥೆಗಳ ಮೂಲಕ ಶುಕ್ರನ ಗ್ರಹವನ್ನು ನಾವು ಪ್ರಸನ್ನವಾಗಿರ್ಬೋದು, ದೋಷವನ್ನು ಕಳೆದುಕೊಳ್ಬೋದು. ಈ ಒಂದು ಶುಕ್ರನ ಕನ್ಯಾ ಗೋಚಾರವು ಅಕ್ಟೋಬರ್ 9ರಿಂದ ನವೆಂಬರ್ 2ರ ಅವಧಿಯಲ್ಲಿ ತಮಗೆಲ್ಲರಿಗೂ ಶುಕ್ರನ ಅನುಗ್ರಹದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಇರ್ತಾ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.